ಅಭಿಷೇಕ್ ಹೆಗ್ಡೆ. ಇವ್ಗೆ ಸಖತ್ ಎನರ್ಜಿ, ಆದ್ರೆ ಹುಡುಗಿರಂದ್ರೆ ಭಾರಿ ಅಲರ್ಜಿ. ಮನೆ ಕೆಲಸ ಮಾಡೋನು ಗಂಡು, ಅಡ್ಗೆ ಮಾಡೋನು ಗಂಡು, ಅಂಡ್ ಆಫ್ ಕೋರ್ಸ್ ಸಾಕಿರೋ ನಾಯಿನೂ ಗಂಡೆ. ಇವ್ನ್ ಗಾರ್ಡನ್ ಅಲ್ಲಿರೋ ಗಿಡಗಳು ಗಂಡೆ, ಅದಕ್ಕೆ ಯಾವ್ದ್ರಲ್ಲೂ ಹೂವೇ ಬಿಟ್ಟಿಲ್ಲ. Morning, sir. Good morning, sir. Very, very good morning, sir. Good morning, sir. Good morning, sir. ಗುಡ್ ಮಾರ್ನಿಂಗ್ ಸುಬ್ಬು. ಗುಡ್ ಮಾರ್ನಿಂಗ್ ಸರ್. ನಾವಿಷ್ಟು ಜನ ವಿಶ್ ಮಾಡಿದ್ರು ಕೇಳಿಸ್ತಿರೋಂಗ್ ಹೋಗ್ತಾನೆ, ಅವನಿಗೆ ಮಾತ್ರ ಸ್ಪೆಷಲ್ ಗುಡ್ ಮಾರ್ನಿಂಗ್ ಹೇಳ್ತಾನೆ. ನಮ್ಮ ಹತ್ರ ಇಲ್ದಿರೋದು ಅವನ ಹತ್ರನೇ ಇದೆ. ಮೊನ್ನೆ ಅಕಸ್ಮಾತ್ ಆಗಿ ನಾನು ಶೇಕ್ ಹ್ಯಾಂಡ್ ಮಾಡಿದ್ನಪ್ಪ, ಅಷ್ಟಕ್ಕೆ ನನ್ನ ಎದುರಿಗೆ ಹೋಗ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತಾನೆ. ಯಾವ್ದ್ರಲ್ಲಿ? ಲೈಫ್ ಬಾಯ್ ಸೋಪ್ ಅಲ್ಲ. ನಿಂಗೆ ಹೇಗೆ ಗೊತ್ತಾಯ್ತು? ಲೈಫ್ ಬಾಯ್ ಬಾಯ್ ಇದೆಯಲ್ಲ ಅದಕ್ಕೆ. ಜಸ್ಟ್ ಅ ಸೆಕ್. ಹಲೋ ರಾಣಿ, ನನ್ನ ಫೈಲ್ ತಗೊಂಡು ಇಮಿಡಿಯೇಟ್ಲಿ ಚೇಂಬರ್ಗೆ ಬಾ. ಎಸ್ ಸರ್. ನಾನು MA ಮಾಡಿದ್ದಕ್ಕೆ ಇವನ ಹತ್ರ PA ಕೆಲಸ ಮಾಡ್ತಿದ್ದೀನಿ. ಯಾವನಿಗೆ ಬೇಕಿತ್ತು ಇದ್ದರದ ಕೆಲಸ. ಗುಡ್ ಮಾರ್ನಿಂಗ್ ಸರ್. ಆಗ್ಲೇ ಹೇಳಿದ್ಯಲ್ಲ, ಇವನ್ ಮನೆ ಹಾಳಾಗ. ಇವತ್ತಿನ ಪ್ರೋಗ್ರಾಮ್ಸ್ ಏನು? ಮಾರ್ನಿಂಗ್ 11ಗೆ ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಜಾಯ್ನ್ ಆಗ್ತಾ ಇದಾರೆ ಸರ್. 12:15ಗೆ ಅಮೂಲ್ ಇಂಡಿಯಾ ಮ್ಯಾನೇಜರ್ನ ಮೀಟ್ ಮಾಡಬೇಕು. 1:15ಗೆ ಹಿಮಾಲಯ ಡ್ರಗ್ ಕಂಪನಿ ಎಕ್ಸಿಕ್ಯೂಟಿವ್ ಜೊತೆ ಒಬೆರಾ ಹೋಟ್ಲಲ್ಲಿ ಲಂಚ್ ಇದೆ ಸರ್. 12:15ಗೆ ಕೋರ್ಮಂಗಲದಲ್ಲಿ ಒಬ್ರು ಮೀಟ್ ಮಾಡಿ 1:15ಗೆ ಓಬ್ರಾ ಲಂಚಾ? ಕೋರ್ಮಂಗಲದಿಂದ ಓಬ್ರಾಗ್ ಹೋಗೋದಕ್ಕೆ ಈ ಟ್ರಾಫಿಕ್ ಅಲ್ಲಿ 45 ಮಿನಿಟ್ಸ್ ಬೇಕು. ಇನ್ನು ಅವ್ರ ಹತ್ರ ನಾ ಏನ್ರಿ ಮಾತಾಡ್ಲಿ? ದಿನದಲ್ಲಿ 8 ಅವರ್ಸ್ ಹ್ಯಾಕ್ ಪ್ಲಾನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾಳೆ ಮದುವೆ ಆಗಿ ಮಕ್ಳನ್ನೆತ್ತು ಅವ್ರ ಭವಿಷ್ಯ ಬೇರೆ ರೂಪಿಸ್ತೀರಾ ನೀವು? ಈ ಲಿಪ್ಸ್ಟಿಕ್ ಪೌಡರ್ ಬಳ್ಕೊಂಡು ಮೇಕಪ್ ಮಾಡಿ ವೇಸ್ಟ್ ಮಾಡೋ ಟೈಮಲ್ಲಿ ಅರ್ಧ ಟೈಮ್ ನಾನು ಪ್ರೋಗ್ರಾಮ್ ಮಾಡಕ್ಕೆ ಇಟ್ಟಿದ್ರೆ ಈ ತರ ಮಿಸ್ಟೇಕ್ಸ್ಗಳಾಗಲ್ಲ. ಸಾರಿ ಸರ್. ನೋಡು, ನನಗೆ ಹೆಂಗಸರುಗಳು ಆಂಬುಲೆನ್ಸ್ ಸೈರನ್ ಅಂದ್ರೆ ಅಲರ್ಜಿ. ಮೊದಲು ಅದನ್ನ ನಿಲ್ಸು. ಆ ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಹೆಸರೇನು? ಐಶ್ವರ್ಯ ಸರ್. ವಾಟ್? ಅದು ಹುಡುಗಿನ? ಆಂಟಿ ಇದ್ರು ಇರಬಹುದು ಸರ್. ಯಾರು ಅಪಾಯಿಂಟ್ ಮಾಡಿದ್ದು? ಚೇರ್ಮನ್ ಸರ್. ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪ. ನೀನೇನ್ ಕೂಗ್ತಾ ಇದೀಯೋ ಕಿರಿಸ್ತಾ ಇದೀಯೋ? ಇಲ್ಲ, ಅರಿಸ್ತಾ ಇದೀನಿ. ಕ್ಯಾಪ್ಷನ್ ತುಂಬಾ ಚೆನ್ನಾಗಿದೆ. ನಿನ್ ಸೆಲೆಕ್ಷನ್ ಸರಿ ಇಲ್ಲ. ಓಹೋ, ನಿನ್ನ ಆಂಟಿ ಬಗ್ಗೆ ಹೇಳ್ತಾ ಇದ್ಯಾ? ಏನಪ್ಪ ಮಾಡೋದು? ಈಗ ಹೇಳಿದ್ರೆ ಏನು ಪ್ರಯೋಜನ? ನೋಡೋ ಟ್ರ್ಯಾಕ್ ಬದಲಾಯಿಸ್ಬೇಡ ನೀನು. ಟ್ರ್ಯಾಕ್ ಸೂಟ್ ಅಲ್ಲೇ ಮಾತಾಡ್ತಿದ್ದೀನಲ್ಲ. ಅಭಿ, ಯಾಕೋ ಒಂಥರ ಇದೆಯಾ? ಮೈ ಸರಿ ಇಲ್ವೇನೋ? ನನ್ನ ಮೈ ಸರಿಯಾಗೇ ಇದೆ, ನಿನ್ ಗಂಡನ ಮನಸ್ಸೇ ಸರಿ ಇಲ್ಲ. ಮತ್ತೇನ್ ಕಿತಾಪತಿ ಮಾಡಿದ್ರು? ಈಗಿರೋ ಹುಡುಗಿರ್ ಸಾಲ್ದು ಅಂತ ಇನ್ನೂ ಒಂದು ಹುಡುಗಿನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ನೀನ್ ಡಿಸ್ಮಿಸ್ ಮಾಡು. ಮತ್ ನಾನೇನ್ ಮಾಡ್ಲಿ? ನೀವು ಕಾಫಿ ಕುಡೀರಿ. ನೀವು ಸ್ವಲ್ಪ ಬಾಯಿ ಮುಚ್ಕೊಳ್ಳಿ. ಆ ಹುಡುಗಿ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಮುದ್ರಾ ಆಡ್ ಏಜೆನ್ಸಿಯಲ್ಲಿ 25,000 ಕೆಲ್ಸಕ್ಕಿದ್ದವಳನ್ನ ಗೋಗರ್ದು 30,000 ವಾಪಸ್ ಕರ್ಕೊಂಡ್ ಬಂದಿದ್ದೀನಿ. 30,000? 3,000 ರೂಪಾಯಿ ಕೊಟ್ರೆ ಕತ್ತಿ ತರ ಶಾರ್ಪ್ ಆಗಿರೋ ಹುಡುಗರು ರೋಡ್ ಸಿಗ್ತಾರೆ ಚಿಕ್ಕಮ್ಮ. ಕತ್ತಿ ಕೊಡ್ಲಿ ಇಟ್ಕೊಳಕ್ ಇದೇನ್ ಕಮ್ಯುನಿಸ್ಟ್ ಪಾರ್ಟಿ ಆಫೀಸಾ? ಆಡ್ ಏಜೆನ್ಸಿ ಅಣ್ಣ. ಹಾಗಂತ ಆ ಹುಡುಗಿಗೆ ಅಷ್ಟೊಂದು ಸಂಬಳ ಕೊಡ್ತೀರಾ? ಅಂತವ್ರೆ ನಮ್ ಕಂಪನಿನ ಮೇಲ್ ತರೋದು. ನಾವೇನ್ ತಂದಿಲ್ಲ. ತಂದಿದ್ದೀಲಪ್ಪ. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ಗೆ ಕಿಂಡಲ್ ಸಾಕು, ಫಸ್ಟ್ ಅವಳನ್ನ ಕಿತ್ತಾಕು. ಸಾಧ್ಯ ಇಲ್ಲ. ನಮ್ದು ಆಡ್ ಏಜೆನ್ಸಿ. ನಮ್ ಆಡ್ಸ್ ಎಲ್ಲ ಪೌಡ್ರು, ಸ್ನೋ, ಲಿಫ್ಟಿಗೆ ಸಂಬಂಧಪಟ್ಟಿರುತ್ತೆ. ಅದ್ರ ಬಗ್ಗೆ ಗಂಡಸರಿಗಿಂತ ಹೆಂಗಸರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾದ್ರೆ ಸೀರೆ ಅಂಗಡಿಲೆಲ್ಲ ಹುಡುಗರನ್ನ ಯಾಕೆ ಸೇಲ್ಸ್ ಮ್ಯಾನ್ ಆಗಿ ಇಟ್ಕೊಂಡಿರ್ತಾರೆ? ಈ ಡಬ್ಬ ಲಾಜಿಕ್ ಎಲ್ಲ ನನಗೆ ಹೇಳ್ಬೇಡಪ್ಪ. ನೀವು ಮಾತ್ ಬದಲಾಯಿಸಬೇಡಿ. ಮೊದ್ಲ ಹುಡುಗಿನ ಡಿಸ್ಮಿಸ್ ಮಾಡ್ತಿರೋ ಇಲ್ವೋ? ನಾನು ಒಂದ್ಸಲ ಅಪಾರ್ಟ್ಮೆಂಟ್ ಆರ್ಡರ್ ಕೊಟ್ರೆ 10 ಇಯರ್ಸ್ ಸ್ಯಾಲರಿ ಕೊಟ್ಟ ಹಾಗೆ. ಹಾಯ್. ಹಾಯ್. ಲೂಸ್ ಹೇರ್ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. I'm Rani. Meet our staff. I'm Shweta. Hi, I'm Swapna. Hi, this is Geeta. Hello. ನಾನು ಹೊಸದಾಗಿ ಅಪಾಯಿಂಟ್ ಆಗಿರೋ ಅಸಿಸ್ಟೆಂಟ್ ಮ್ಯಾನೇಜರ್. ಅಸಿಸ್ಟೆಂಟ್ ಮ್ಯಾನೇಜರ್ ಅಂದ್ರೆ ಯಾರೋ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ವಿ. But you're too young. Thank you. ನಿಮ್ಗೆ ಆಫೀಸ್ ಬಗ್ಗೆ ಪೂರ್ತಿ ಗೊತ್ತಾ? ಇಲ್ಲ. ಯಾಕೆ? MD ಅಭಿ ಬಗ್ಗೆ ಒಂದು ಹಿಸ್ಟ್ರಿನೇ ಬರಿಬಹುದು. ಯಾಕೆ? ಅಷ್ಟು ದೊಡ್ಡ ವ್ಯಕ್ತಿನ? ಅಯ್ಯೋ, ತಡ್ಕೊಳಕ್ ಆಗ್ದಾರಷ್ಟು. ನೋಡಕ್ ಮಾತ್ರ ದೊಡ್ಡ ಹೀರೋ ತರ ಇದ್ದಾನೆ, ಆದ್ರೆ ಬುದ್ಧಿ ಮಾತ್ರ ರಾಕ್ಷಸಂದು. ಹೌದಾ? ಅವ್ರ ಹೆಸರು ಅಭಿಷೇಕ್ ಹೆಗ್ಡೆ ಅಂತ.
ಚೇರ್ಮನ್ MD ಚಿಕ್ಕಪ್ಪ, ಲೇಡಿ ಅಂದ್ರೆ ಕೇಡಿ ನೋಡ್ದಂಗ್ ನೋಡ್ತಾನೆ. ಗುಡ್ ಮಾರ್ನಿಂಗ್ ಸರ್. ಫೈಲ್ಸ್ ಎಲ್ಲ ಕ್ಯಾಬಿನ್ ಅಲ್ಲಿ ಇಟ್ಟಿದ್ದೀನಿ ಮ್ಯಾನೇಜರ್ ಸರ್. ನೀವು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ ಪಿ ಅವರೇ. ನಾನ್ ಮ್ಯಾನೇಜರ್ ಅಂತ ಹಿಂಟ್ ಕೊಡ್ತಾ ಇದ್ದೀರಾ? ಇಲ್ಲ ಸರ್. ಇದಕ್ಕೇನ್ ಕಮ್ಮಿ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ನೀನೇನ ಐಶ್ವರ್ಯ ರೈ? ಇಲ್ಲ ಸರ್, ನಾನು ಐಶ್ವರ್ಯ ಪೈ. ಏನು ಬರ್ತಿದ್ದಂಗೆ ಲೇಡೀಸ್ ಕಾನ್ಫರೆನ್ಸ್? ಇಲ್ಲ ಸರ್, ಹೊಸ್ತಲ್ವಾ, ಅದಕ್ಕೆ ನಾನೆಲ್ಲರನ್ನು ಪರಿಚಯ ಮಾಡ್ಕೋತಾ ಇದ್ದೆ. ಪರಿಚಯ ಮಾಡ್ಕೊಳಕೋಸ್ಕರ ಕೆಲಸ ಬಿಡೋದ್ ಬೇಕಾಗಿಲ್ಲ. ಕೆಲಸ ಮಾಡ್ತೀರಾ ತಾನಾಗ್ತಾನೆ ಎಲ್ರು ಪರಿಚಯ ಆಗ್ತಾರೆ. ಅರ್ಥ ಆಯ್ತಾ? ಇದಕ್ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಮುದ್ರಾ ಆಡ್ ಏಜೆನ್ಸಿಲಿ ಸರ್. ಮುದ್ರಾ ಆಡ್ ಏಜೆನ್ಸಿ ಒಳ್ಳೆ ಕಂಪ್ನಿನೇ ತಾನೆ. ಯಾಕೆ ಕೆಲಸ ಬಿಟ್ಟೆ? ಓ, ಮುದ್ರೆಯಲ್ಲಿ ನಿದ್ರೆ ಮಾಡ್ತಿದ್ದೆ ಅಂತ ಒದ್ದೋಡ್ಸಿದ್ರಾ? ಇಲ್ಲ ಸರ್, ಈ ಚೇರ್ಮನ್ ಕರೆದ್ರು, ಅದಕ್ಕೆ ಬಂದೆ. ಆ ವಾಚ್ಮನ್ ಹೊರಟೋಗು ಅಂತಾನೆ ಹೊರಟೋಗ್ತೀಯಾ? ಕಾರದ ಕೂಡ್ಲೆ ಬರೋದಿಕ್ಕೆ ಇದು ಸತ್ಯನಾರಾಯಣ ಪೂಜೆ ಅಲ್ಲ, ಉದ್ಯೋಗ. ಎಲ್ಲಿ ಕೂತ್ಕೊಬೇಕು ಅಂತ ಇವಳನ್ನ ಕೇಳು, ಏನ್ ಮಾಡ್ಬೇಕು ಅಂತ ನನ್ನ ಕೇಳು. ಸ್ವಂತ ಬುದ್ಧಿಗಿದ್ದಿ ಉಪಯೋಗಿಸೋಕೆ ಹೋಗ್ಬೇಡ. ಇವ್ನು ಯಾವತ್ತೂ ಉದ್ಧಾರ ಆಗಲ್ಲ. ಅಮ್ಮ, ಕಾಫಿ. ಹಾಯ್. ಹಾಯ್. ಆಯ್ಷು, ಹೇಗಿತ್ತೆ ಆಫೀಸು? ವಿಶಾಲವಾಗಿದೆ. ತರ್ಲೆ, ಎಷ್ಟಿತ್ತು ಅಂತ ಕೇಳಲಿಲ್ಲ, ಹೇಗಿತ್ತು ಅಂತ ಕೇಳ್ದೆ. ಏ, ಅವಳು ಈಗ ತಾನೇ ಆಫೀಸಿಂದ ಬರ್ತಾ ಇದ್ದಾಳೆ. ಅವಳನ್ನ ಯಾಕೆ ಗೋಳೈಕೋತಿಯಾ? ಮರಿಯೇ, ನೀನ್ ಯಾಕೋ ಡಲ್ ಆಗಿದ್ಯಾ? ದಾರಿಲ್ ಕಾರ್ ಕೈ ಕೊಡ್ತು ಡ್ಯಾಡಿ. ಅಯ್ಯಯ್ಯೋ, ಸರಿಯಾಗಿ ರಾಹು ಕಾಲದಲ್ಲಿ ಆಫೀಸಿಗೆ ಕಾಲಿಟ್ಟೆ. ಶುಭಂ. ನಮ್ ಮ್ಯಾನೇಜರ್ ಇವನ್ಗಿಂತ ವರ್ಸ್ಟ್. ಇವನಿಗೆ ಡಸ್ಟ್ ಅಲರ್ಜಿ, ಓ. ಅವನಿಗೆ ಹುಡುಗಿರೇ ಅಲರ್ಜಿ. ಬಾ, ನರಕ ದರ್ಶನ. ಚೆನ್ನಾಗಿದೀಯಾ? ಏನು ನರ್ಕ. ತಗೊಳ್ಳೆ ಕಾಫಿ. ಯಾಕಮ್ಮ ಇವನನ್ನ ಹೆತ್ತೆ? ನೀನ್ ಇಷ್ಟ ಆಗ್ಲಿಲ್ಲ ಅದಕ್ಕೆ. ಏ ಕೋತಿ, ಅವಳನ್ನ ಯಾಕೋ ಸತಾಯಿಸ್ತಾ ಇದ್ಯಾ? ಹೋಗ್ ಓದ್ಕೋ ಹೋಗು. ಅಲ್ವೇ, ಮದ್ವೆ ಆಗ ಮನೇಲಿ ಆರಾಮಾಗಿರೋದ್ ಬಿಟ್ಟು ಇದೇನೆ ಕೆಲ್ಸ ಗಿಲ್ಸ ಅನ್ಕೊಂಡು. ಅವಳೊಂದ್ ದಿವಸ ಆಫೀಸ್ಗೆ ಹೋಗಿದ್ದಕ್ಕೆ ಬೇಡ ಅಂತೀರಾ? ನಾನು ಇನ್ ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗ್ತೀನಿ. ಒಂದ್ ದಿವಸ ನಾನು ಹೋಗ್ಬೇಡ ಅಂತೀರಾ? ಏ, ನಿಧಾನಕ್ಕೆ ಬಾ, ತರ್ಲೆಗಳಾಗ್ತಿದಾರೆ ಇಬ್ರು. ಯಾಕಾಗ್ ನೋಡ್ತಾ ಇದ್ಯಾ? ನಮ್ ಪರಿಚಯ ಆಗಿ ಇಷ್ಟು ದಿನ ಆಯ್ತು, ನೀನ್ ಒಂದ್ಸಲನು ನನ್ನ ನಿಮ್ ಮನೆ ಕರ್ಕೊಂಡೇ ಹೋಗಿಲ್ಲ. ಅಯ್ಯೋ, ಮನೆಗ ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಕೊಂದಾಕ್ತಾರ ಅಷ್ಟೇ. ನಮ್ಮ ಅಪ್ಪ ಅಂದ್ರೆ ನಂಗೆ ತುಂಬಾ ಭಯ. ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾವಾಗ್ಲೂ ನಿನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಹೀಗೆ ಯಾವಾಗ್ಲೂ ನಿನ್ ಜೊತೆ ಇರ್ಬೇಕು ಅನ್ಸುತ್ತೆ. ನೀನಿಲ್ಲ ಅಂದ್ರೆ ನಾನ್ ಸತ್ ಹೋಗ್ತೀನಿ. ಶ್ವೇತಾ, ನೀನೇನು ಯೋಚನೆ ಮಾಡ್ಬೇಡ. ಆದಷ್ಟು ಅಪ್ಪನ್ ಕೇಳಿ ಒಪ್ಪಿಸ್ತೀನಿ, ಓಕೆ? ಏನ್ ಮೂರ್ತಿ, ಕಾಫಿ ಕುಡಿಯಕ್ ಬಂದಿದ್ರಾ? ಹೌದು ಸರ್. ಕುಡಿದ್ರಾ? ಕುಡಿದ್ವಿ ಸರ್. ಬಿಲ್ ಯಾರು ಕೊಟ್ರು? ನಾನೇ ಕೊಟ್ಟೆ ಸರ್. ಮನೆಯವರೆಗೂ ಡ್ರಾಪ್ ಮಾಡ್ತೀನಿ ಅಂದ್ಯಾ? ಇಲ್ಲ ಸರ್, ಬಸ್ ಸ್ಟಾಪ್ ವರ್ಗೂ. ಗಾಡಿಗೆ ಪೆಟ್ರೋಲ್ ಯಾರು ಹಾಕ್ಸಿದ್ರು? ನಾನೇ ಸರ್. ಈ ಹುಡುಗಿರ್ ಜೊತೆ ಹೋದ್ರೆ ಇದೇ ಪ್ರಾಬ್ಲಮ್. ಅದೇ ಹುಡುಗರ ಜೊತೆ ಹೋದೆ ಅನ್ಕೋ, ಪೆಟ್ರೋಲ್ ನೀನ್ ಹಾಕ್ಸಿದ್ರೆ ಕಾಫಿ ಅವ್ನ್ ಕೊಡಿಸ್ತಾನೆ. ಸಿನಿಮಾಗ್ ನೀನ್ ಕರ್ಕೊಂಡ್ರೆ ಕೂಲ್ ಡ್ರಿಂಕ್ಸ್ ಅವನ್ ಹೇಳ್ತಾನೆ. ಡಿನ್ನರ್ ನೀನ್ ಕರ್ಕೊಂಡ್ರೆ ಅಟ್ಲೀಸ್ಟ್ ಐಸ್ ಕ್ರೀಮ್ ಹೇಳ್ತಾನೆ. ಆದ್ರೆ ಹುಡುಗಿರಾಗಲ್ಲ, ಗಿಫ್ಟ್ ಲಿಫ್ಟ್ ಎಲ್ಲ ನಾವೇ ಕೊಡ್ಬೇಕು. ಆಮೇಲೆ ಇನ್ನೊಂದ್ ಹತ್ರ ಶಿಫ್ಟ್ ಆಗಿ ಹೋಗ್ಬಿಡ್ತಾರೆ. ಬಿಲ್ ನಿನ್ಗೆ, ಥ್ರಿಲ್ ಅವ್ರಿಗೆ. ನಾನ್ ಗೀತೋಪದೇಶ ಮಾಡ್ತಿಲ್ಲಪ್ಪ. ನೋಡು ಮೂರ್ತಿ, ನೀನ್ ಚಿಕ್ಕ ಹುಡುಗಾಗಿದ್ದಕ್ಕೆ ಹೇಳ್ತಾ ಇದೀನಿ. ಈ ಹುಡುಗಿರಿಂದ ಟ್ರಾನ್ಸ್ಫಾರ್ಮರ್ ಇಂದ ಎಷ್ಟು ದೂರ ಇರ್ತೀವೋ ಅಷ್ಟು ನಮ್ಗೆ ಒಳ್ಳೇದು. ಹತ್ರ ಹೋದ್ರೆ ಕರೆಂಟ್ ಹೊಡೆದ್ ಕಾಗೆ ತರ ಸುಟ್ಟೋಗ್ಬಿಡ್ತೀಯಾ. ಬಿ ಕೇರ್ಫುಲ್. ಏನ್ ಸುಬ್ಬು, ಮನೆಗೆ ಬಂದ್ಬಿಟ್ಟಿದ್ಯಾ? ಏನ್ ದುಡ್ಡು ಗಿಡ್ಡ ಬೇಕಾಗಿತ್ತಾ? ಇಲ್ಲ ಸರ್, ನಿಮ್ಮ ಆಶೀರ್ವಾದ ಬೇಕಾಗಿತ್ತು ಸರ್. ನನ್ನ ಆಶೀರ್ವಾದನ? ಏನ್ ಬರ್ತ್ರೇನಾ? ಅಲ್ಲ ಸರ್, ನಾಳೆ ನನ್ನ ಮದುವೆ ಸರ್. ಮದುವೆನಾ? ಹೌದಾ ಸರ್? ಯಾಕೆ? ಏನ್ ಸರ್, ಮದುವೆ ಅಂದ್ರೆ ಯಾವಾಗ ಅಂತ ಕೇಳ್ತಾರೆ, ಯಾಕೆ ಅಂತ ಕೇಳ್ತಿರಲ್ಲ ಸರ್? ಹೌದಯ್ಯ, ಮದುವೆ ಯಾಕೆ ಅಂತಾನೆ ಕೇಳ್ತಿರೋದು. ಊಟ ತಿಂಡಿ ತೊಂದರೆ ಆಗಿದೆ ಸರ್. ಅಡಿಗೆ ಇಟ್ಕೋ. ಮನೆ ನೋಡ್ಕೊಳಕ್ ಯಾರಿಲ್ಲ ಸರ್. ಒಂದ್ ಆಳ್ಸೆ ನಾಯಿ ಸಾಕೋ. ಸರ್, ಈಗಿನ ಕಾಲದಲ್ಲಿ ವರದಕ್ಷಿಣೆ ಕೊಡೋ ನಾಯಿ ಎಲ್ಲಿ ಸರ್ ಸಿಗುತ್ತೆ? ಏನ್ ಜೋಕಾ? ನಿಮ್ ಜೊತೆ ಜೋಕ್ ಕಟ್ ಮಾಡಿದ್ರೆ ಕೆಲಸದಿಂದ ಕಿಕ್ ಔಟ್ ಆಗ್ಬಿಡ್ತೀನಿ ಸರ್. ನೀನೇನೇ ಹೇಳ್ ಸುಬ್ಬು, ನೀನ್ ಮದುವೆ ಆಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಸರ್ ನಿಮ್ಮನ್ನ ಮದುವೆ ಕರೀತಾ ಇಲ್ಲ, ರಿಸೆಪ್ಷನ್ ಬಂದ್ರೆ ಸಾಕು. ನಿಮ್ಮನ್ನ ಯಾವನು ಉದ್ಧಾರ ಮಾಡಕ್ಕಾಗಲ್ಲ. ಹೋಗ್ ಹಾಳಾಗೋಗು. ಅವ್ನ ಯಾವ ಪ್ರೀತಿ ಅಂತಾನೆ, ಇವ್ನ ಮದುವೆ ಅಂತಾನೆ, ಇನ್ನೊಬ್ಬ ಶೋಭನಾ ಅಂತಾನೆ. ಶೋಭನಕ್ಕೆ ಯಾರನ್ನ ಕರೆಯಲ್ಲ ಸರ್. ಒಂದು ವಿಷಯ ತಿಳ್ಕೊ ಸುಬ್ಬು, ಮದುವೆ ಅಂದ್ರೆ ಎವರ್ ಗ್ರೀನ್ ಸ್ವರ್ಗ ಅಲ್ಲ, ಎವ್ರಿ ಡೇ ನರಕ. ಹೋಗ್ ಹಾಳಾಗೋಗು.
ಕರೀತಾರ ಸುಬ್ಬು? ಕರಿಬೇಕಲ್ಲ ಅಂತ ಕರೆದಿದ್ದೀನಿ, ಬರ್ಲೇಬೇಕಂತ ಬಲವಂತ ಏನಿಲ್ಲಪ್ಪ. ಬರೋ ಗ್ಯಾರಂಟಿ ಇಲ್ಲ. ಅಪಶಕುನ. ಕಂಗ್ರ್ಯಾಚುಲೇಷನ್ ಸುಬ್ಬು. ಸರ್. ಏನು ಹುಡುಗಿ ಹೆಸರು ಹೇಮಾವತಿ ಅಂತಿದೆ, ನೋಡೋದಕ್ಕೆ ಜಾಂಬವತಿ ತರ ಇದ್ದಾಳೆ. ಥ್ಯಾಂಕ್ಸ್ ಸರ್. ಅದ್ ಸರಿ, ಹುಡುಗಿ ಹೆಸರು ಮೇಲೆ ಹಾಕಿ ನಿನ್ನ ಹೆಸರು ಕೆಳಗೆ ಹಾಕಿದ್ದಾರೆ, ಈಗ್ಲಿಂದನೇ ಫೀಮೇಲ್ ಡಾಮಿನೇಷನ್. ಅದಿರ್ಲಿ, ನೀನೇನ್ ತಲೆ ಕೆಡಿಸ್ಕೊಂಬೇಡ, ಏನೋ ಆಗಿದ್ದಾಗೋಯ್ತು, ಟೆನ್ಷನ್ ಮಾಡ್ಕೊಂಬೇಡ. 2-3 ತಿಂಗಳಲ್ಲಿ ಡೈವರ್ಸ್ ಅಪ್ಲೈ ಮಾಡ್ತೀನಿ, ಓಕೆ? ನಿಂಗೆ ಡೈವರ್ಸ್ ಸಿಗುತ್ತೆ. ಬಾ 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 ಬಾ. ಈ ಮದುವೆ ನೀನೇ ಒಪ್ಕೊಂಡ್ಯಾ ಇಲ್ಲ ಬಲವಂತ ಮಾಡಿ ಒಪ್ಸಿದ್ರ? ಬಂದೆ ಹೇಮ. ಏನ್ ಓದಿದ ಹುಡುಗಿ? PUC ಅಷ್ಟೇ ಸರ್. ಯಾಕೆ? ಅದು PUC ಓದ್ತಿರ್ಬೇಕಾದ್ರೆ ಯಾವನೊಬ್ಬ ರ್ಯಾಗಿಂಗ್ ಮಾಡಿದಂತೆ, ಅದಕ್ಕೆ ಅವನಿಗೆ 4 ತದಕಿದ್ದಕ್ಕೆ ಅವಳಿಗೆ. ಏನ್ರಿ? ಬಂದೆ ಹೇಮ. ಯಾವುದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು. ಸುಬ್ರಹ್ಮಣ್ಯ, ಬಂದೆ. ಹೋಗಪ್ಪ, ಇನ್ ಸ್ವಲ್ಪ ಲೇಟರ್ ಯಾವ ರೀತಿ ಕರಿತಾಳೆ ಏನೋ, ಹೋಗು. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೆ ಹೇಳೋದು ಮದುವೆ ಆಗಬಾರ್ದು ಅಂತ. ಹೆಂಡತಿಗೆ ಇನ್ನೊಂದ್ ಹೆಸರೇ ಪ್ರಾಬ್ಲಮ್ ಅಂತ. ಸರ್ ವಿಸ್ಕಿ ಸರ್. ನಾನು ಯಾವಾಗ ತಗೊಳಲ್ಲ, ಅಕೇಶನಲ್ಲಿ ಫಾರ್ಮಾಲಿಟೀಸ್ಗೋಸ್ಕರ. ಏನೇ ಇಷ್ಟೊಂದು ಲೈಟ್ ಆಗಿ ತಂದಿದ್ಯಾ? ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೋ, ಹೋಗು. ನಾನೇನ್ ಬೈಯಲ್ಲ, ಹೋಗು. ನಾನೇನ್ ಹೇಳ್ತಿದ್ದೆ ಸರ್? ಅದೇನು ಹೆಂಡತಿ ಪ್ರಾಬ್ಲಮ್. ನಾವ್ ಹ್ಯಾಕ್ ತಾಳಿ ಕಟ್ತೀವಿ? ಪೇಂಟಿಂಗು. ಇನ್ನು ತಗೊಂಬ. ಸರ್ ನಾನೇನ್ ಹೇಳ್ತಿದ್ದೆ? ಬಕ್ಕಟ್ಟೋದು. ಮದುವೆಯಲ್ಲಿ ಹುಡುಗಿ ಏನೋ ಮಹಾರಾಣಿ ತರ ಕೂತಿರ್ತಾಳೆ, ನಾವು ಕೂಲಿಯವ್ರ ತರ ಬೆಂಡಾಗಿ 1 ಅಲ್ಲ 2 ಅಲ್ಲ 3 ಗಂಟೆ ಆಗ್ಬೇಕು. ಇಲ್ಲಿಂದಾನೇ ಫೀಮೇಲ್ ಡಾಮಿನೇಷನ್ ಸ್ಟಾರ್ಟ್. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಡೀಟೇಲ್ ಆಗಿ ಹೇಳ್ಬೇಕಲ್ಲ? ಹೇಳಿ ಸರ್. ಎಲ್ಲ ಓಕೆ ಮದುವೆ ಯಾಕೆ? ಎಲ್ಲ ಓಕೆ ಮದುವೆ ಯಾಕೆ? ಮದುವೆ ಅಂದ್ರೆ ಸೆಂಟ್ರಲ್ ಜೈಲು, ಜೀವಕ್ಕಿಲ್ಲ ರಕ್ಷೆ. 7 ಹೆಜ್ಜೆ ನಡೆದ ಮೇಲೆ 7 ಜನ್ಮ ರಕ್ಷೆ. ಕೇಳೋ ತಮ್ಮ, ಕೇಳೋ ತಿಮ್ಮ, ಕೇಳೋ ತಮ್ಮ, ಕೇಳೋ ತಿಮ್ಮ, ಗಂಡನ ಜುಟ್ಟು ಹೆಂಡತಿ ಕೈಲಿ ಯಾಕೆ? ಎಲ್ಲ ಓಕೆ ಮದುವೆ ಯಾಕೆ? ಕೊಂಡ್ರೆ ಎದುರು ಮನೆಯ ಲೇಡಿ, ನಕ್ಲೆಸ್ ಬೇಕು ಅಂತ ಇವಳು ಧರಣಿ ಮಾಡ್ತಾಳ್ ನೋಡಿ. ಫ್ರೀ ಆಗಿದ್ರೆ ಫ್ಯಾಷನ್ ಟಿವಿ ನೋಡೋದೇನೆ ಚಂದ, ಚಾನಲ್ ಚೇಂಜು ಮಾಡಿ ನನ್ನ ನೋಡ್ತಾಳ್ ವಾರ್ಗಣ್ಣಿಂದ. ಕುಡಿಯ ಒಳಗೆ ಪಡೆದ ಹೂವು ಜೇಬಲ್ಲಿದ್ರೆ ಪೆದ್ದ, ಯಾವೋಳನ್ನ ತಪ್ಕೊಂಡಿದ್ರಿ ಅಂತ ಹೆಂಡತಿ ಯುದ್ಧ. ಸೆಲ್ ಫೋನ್ ನಲ್ಲಿ ಗರ್ಲ್ ಫ್ರೆಂಡ್ ಕಳಿಸಿದ SMS ಇದ್ರೆ, ಯಾವೋಳವಳು ಸೌತಿ ಅಂತ ಹೆಂಡತಿರ ಹತ್ರ ತೊಂದ್ರೆ. ಹೆಂಡತಿ ಜೊತೆಯಲ್ಲಿ ಹೋದ್ರೆ ರೋಡಲ್ಲಿ ರಸಿಕಾದರೂ ನೀನು ಕುರುಡನ ಹಾಗೆ ಇರು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಆಫೀಸಿಂದ ಮನೆಗೆ ಬಂದ್ರೆ ಕಾಫಿ ಕೊಡುವ ಬದಲು ಯಾವೋಳಿಂದೆ ಸುತ್ತಾ ಇದ್ರಿ ಯಾಕ್ರಿ ಲೇಟು ಅಂದು. ಬ್ರಹ್ಮಚಾರಿ ಜೀವನದಲ್ಲಿ 4 ಬಟ್ಟೆ ಸಾಕು, ಮದುವೆ ಆದ್ರೆ ವಾರಕ್ಕೊಂದು ಸೀರೆ ಕೊಡಿಸಬೇಕು. ತಪ್ಪಿಕೊಳ್ಳೋ ನೆಪದಲ್ಲಿ ಮೂಸಿ ನೋಡುತ್ತಾಳೆ, ಅಪ್ಪಿ ತಪ್ಪಿ ಬೇರೆ ಸೆಂಟು ಸಿಕ್ಕರೆ ಪಾರಿಸ್ತಾಳೆ. ಮದುವೆ ಮುಂಚೆ ಖರ್ಚು ಕಮ್ಮಿ, ಲೈಫೇ ಜಾಲಿ ಜಾಲಿ. ಮದುವೆ ಆದ್ರೆ ಶಾಪಿಂಗ್ ಅಂತ ಜೇಬು ಖಾಲಿ ಖಾಲಿ. ಎಲ್ಲ ಓಕೆ ಮದುವೆ ಯಾಕೆ? ಎಲ್ಲ ಓಕೆ ಮದುವೆ ಯಾಕೆ? ಮದುವೆ ಅಂದ್ರೆ ಸೆಂಟ್ರಲ್ ಜೈಲು, ಜೀವಕ್ಕಿಲ್ಲ ರಕ್ಷೆ. 7 ಹೆಜ್ಜೆ ನಡೆದ ಮೇಲೆ 7 ಜನ್ಮ ಶಿಕ್ಷೆ. ಕೇಳೋ ತಮ್ಮ, ಕೇಳೋ ತಿಮ್ಮ, ಕೇಳೋ ತಮ್ಮ, ಕೇಳೋ ತಿಮ್ಮ, ಗಂಟಲ ಚುಟ್ಟು ಹೆಂಡತಿ ಕೈಲಿ ಯಾಕೆ?
ಎಲ್ಲ ಓಕೆ, ಮದುವೆ ಯಾಕೆ? ನನ್ ಮದ್ವೆಗಂತೂ ಬಾಸನ್ ಮಾತ್ರ ಕರಿಯಲ್ಲಪ್ಪ. ಬಾಸ್ ಇಷ್ಟೊಂದು ಕುಡ್ದಿದ್ ನಾನು ನೋಡೇ ಇಲ್ಲ. ಏನ್ ರಾತ್ರಿ ಎಲ್ಲ ಡಾನ್ಸ್ ಎಲ್ಲ ಓಕೆ, ಮದುವೆ ಯಾಕೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಹುಡುಗಿರೇ ಅವರು? ಯಾವಾಗ ನೋಡು ಆಫೀಸಲ್ಲಾಗ್ಲಿ ಬಸ್ಸಲ್ಲಾಗ್ಲಿ ಫೋನಲ್ಲಾಗ್ಲಿ ಕಚಕಚ ಅಂತ ಮಾತಾಡ್ತಾನೆ ಇರ್ತಾರಲ್ಲ. ಹೌದು ಸರ್, ಊಟ ಮಾಡುವಾಗ ಮಾತಾಡಕ್ ತೊಂದರೆ ಆಗುತ್ತೆ ಅಂತ ತುಂಬಾ ಜನ ಹೆಂಗಸರು ಊಟನೇ ಡ್ರಾಪ್ ಮಾಡಿದ್ದಾರೆ ಸರ್. ಓಹೋ, ಅದಕ್ಕೆ ಎಲ್ಲ ಒಣಕೊಂಡು ಪರ್ಕೆ ಗಡ್ಡಿ ತರ ಆಗಿರ್ತಾರೆ. ಇವ್ರು ಏನ್ ಮಾತಾಡ್ತಾರೆ ಅಂತ ತಿಳ್ಕೊಬೇಕಲ್ಲ. ಪ್ಲೀಸ್ ವೆಲ್ಕಮ್ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಇವರು ಮೇಬ್ಲಿನ್ ಕಾಸ್ಮೆಟಿಕ್ ಕಂಪನಿಗೆ ಇಂಡಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್. ಹೆಸರು ವೀರ್ ಸುಂದರ್. ಊರು ಪೋರ್ ಬಂದ್ರ. ಇವರು ಕಳೆದ 10 ವರ್ಷಗಳಿಂದ ಯುರೋಪ್ ಅಲ್ಲಿರೋ ಮೇಬ್ಲಿನ್ ಕಂಪನಿ ಹೆಡ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಇಂಡಿಯಾಕ್ಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಲಿಪ್ಸ್ಟಿಕ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದರ ಸಂಪೂರ್ಣ ಆಡ್ಸ್ ಮಾಡೋ ಜವಾಬ್ದಾರಿಯನ್ನ ನಮ್ ಕಂಪನಿಗೆ ವಹಿಸ್ಕೊಟ್ಟಿದ್ದಾರೆ. ಮೇಬ್ಲಿನ್ ಕಂಪನಿಗೆ ಆಡ್ಸ್ ಮಾಡೋದು ಅಂದ್ರೆ ಅಂಬೆಗಾಲಿಡೋ ಮಗುಗೆ ಅಂಬಾಸಿಡರ್ ಕಾರ್ ಕೊಡಿಸ್ದಾಗೆ. ಸೊ ಅವರ ಮುಂದಿನ ಪ್ರಾಡಕ್ಟ್ಸ್ ಬಗ್ಗೆ ಮಿಸ್ಟರ್ ವೀರ್ ಸಾಹೇಬ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನ್ ನಿಮ್ಗೆ ನಮಸ್ಕಾರ ಮಾಡೋಣ ಅಂದ್ರೆ ನೀವೆಲ್ಲರೂ ನನಗಿಂತ ಚಿಕ್ಕವರು. ಗುಡ್ ಮಾರ್ನಿಂಗ್ ಹೇಳೋಣ ಅಂದ್ರೆ ಈಗ ಅದಕ್ಕೆ ಟೈಮ್ ಅಲ್ಲ. ಗುಡ್ ಈವ್ನಿಂಗ್ ನಾನು ಪೆಕ್ ತಗೊಳ್ಳೋಕ್ಕಿಂತ ಮುಂಚೆ ಅದನ್ನ ಹೇಳೋದಿಲ್ಲ. ಹೆಣ್ಣಿಗೆ ಸೌಂದರ್ಯ ಬಹಳ ಮುಖ್ಯ. ಸೌಂದರ್ಯ ಎಲ್ಲಿರುತ್ತೆ? ಹೆಣ್ಣಿನ ಮುಖದಲ್ಲಿ. ಆ ಮುಖದಲ್ಲಿ ಅವಳ ಕಣ್ಣು ಮತ್ತು ಅವಳ ತುಟಿ ಬಹಳ ಮುಖ್ಯವಾದ. ನೀವು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ ಆಡ್ ನೋಡಿದ ತಕ್ಷಣ ಎಲ್ಲಾ ಹೆಣ್ಮಕ್ಳಿಗೂ ಅವ್ರ ಯೌವನ ಎಷ್ಟು ಇಂಪಾರ್ಟೆಂಟೋ ಮೇಬಿಲಿನ್ ಲಿಪ್ಸ್ಟಿಕ್ ಅಷ್ಟೇ ಇಂಪಾರ್ಟೆಂಟು ಅಂತ ಅನ್ನಿಸ್ಬೇಕು. ಓಕೆ, ನಿಮ್ಮ ಆಡ್ ನೋಡಕ್ ಬರ್ತೀನಿ. ಟಿಲ್ ದ ಟೈಮ್, ಗುಡ್ ಬೈ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಆನ್ ಬಿಹಾಫ್ ಆಫ್ ಮೈ ಸ್ಟಾಫ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಐಶ್ವರ್ಯ, ಅವ್ರು ಹೇಳಿದನ್ನು ಕೇಳಿಸ್ಕೊಂಡಿಲ್ಲ. ಈ ಆಡ್ಸ್ ತಯಾರು ಮಾಡೋ ಸಂಪೂರ್ಣ ಜವಾಬ್ದಾರಿ ನಿಂದು. ಥ್ಯಾಂಕ್ ಯು ಸರ್, ಐ ಡೂ ಮೈ ಬೆಸ್ಟ್. ಅದು ವರ್ಸ್ಟ್ ಆಗಿರುತ್ತೆ. ಏನೋ ಲುಕ್ಕು? ಕೋಪನ? ಅಲ್ಲ, ದ್ವೇಷ. ಇದಕ್ಕೆ ಏನ್ ಕಮ್ಮಿ ಇಲ್ಲ. ಕೌಂಟರ್ ನಮ್ಗೆ ಕಾನ್ಸೆಪ್ಟ್ ಅವಳಗ. ಏಯ್, ಲಿಪ್ಸ್ಟಿಕ್ ಹೆಂಗಸ ಹಾಕೊಳ್ಳೋದು ಅದ್ರ ಬಗ್ಗೆ ನಿನಗೇನಾದ್ರೂ ಗೊತ್ತಾ? ಯಾವತ್ತಾದ್ರೂ ಹತ್ತಿರದಿಂದ ಲಿಪ್ಸ್ಟಿಕ್ ನೋಡಿದ್ಯೇನೋ? ಮೇಬ್ಲಿನ್ ಲಿಪ್ಸ್ಟಿಕ್ ಕೆಟ್ಟ ಪೆಟ್ರೋಲ್ ವಾಸನೆ. ಅದು ಯಾರ ತುಡಿಗೆ ಹಾಕೊಂತಾರೋ. ಹೌದು, ಲಿಪ್ಸ್ಟಿಕ್ ನ ಬರೀ ತುಟಿಗಳಿಗೆ ಯಾಕೆ ಹಾಕೊಬೇಕು? ಕಣ್ಣಿಗೆ ಯಾಕೆ ಹಾಕೊಂಬಾರ್ದು? ವಾಟ್ ಎನ್ ಐಡಿಯಾ. ಮೇಬ್ಲಿನ್ ಲಿಪ್ಸ್ಟಿಕ್ ಬರೀ ನಿಮ್ಮ ತುಟಿಗಳಿಗೆ ಏಕೆ, ಕಣ್ಣುಗಳಿಗೂ ಓಕೆ. ಇದರಿಂದ ಇಡೀ ಪ್ರಪಂಚವೆಲ್ಲ ಕೆಂಪಾಗಿ ಕಾಣಿಸುತ್ತದೆ. ವಾಹ್, ವಾಟ್ ಎನ್ ಐಡಿಯಾ. ಅಭಿ ಅಭಿ, ನೀನ್ ಸಾಮಾನ್ಯ ಅಲ್ಲ ಕಣೋ. ನೀನ್ ಸಾಮಾನ್ಯ ಅಲ್ಲ ನೀನು. ಸರ್, ತಿಂಡಿ ತರಲ್ಲ? ಈಗ ಬೇಡ, ಆಮೇಲೆ ತಗೊಂಬ. ಲಿಪ್ಸ್ಟಿಕ್ ನೋಡಿ ಹೆದರ್ಕೊಂಡ್ಬಿಟ್ಟ ಅನ್ಸುತ್ತೆ. ಅಯ್ಯೋ, ಉರಿ ಉರಿ, ಅಯ್ಯೋ, ಕಣ್ಣೂರಿ ಕಣ್ಣೂರಿ. ಅಯ್ಯಪ್ಪ, ಇದನ್ನ ಹಾಕೊಂಡ್ರೆ ಕಣ್ಣಂತೂ ಎಕ್ಕುಟ್ಟೋಗ್ಬಿಡುತ್ತೆ. ಬಾ, ಉರಿ ಅಂದ್ರೆ ಉರಿ. ಏನೇ ಆದ್ರೂ ಈ ಎಕ್ಸ್ಪೆರಿಮೆಂಟ್ ಇಂದ ಒಂದು ವಿಷಯ ಗೊತ್ತಾಯ್ತು. ಲಿಪ್ಸ್ಟಿಕ್ ನ ಕಿವಿಗಳಿಗೆ ಕಣ್ಣಿಗಳಿಗೆಲ್ಲ ಹಾಕಬಾರ್ದು, ಬರೀ ತುಟಿಗಳಿಗೆ ಮಾತ್ರ ಹಾಕಬೇಕು. ಅಭಿ, ನೀನ್ ಗ್ರೇಟ್ ಕಣೋ. ಈ ಕ್ಯಾಪ್ಷನ್ ಓಕೆ ಆಗೇ ಆಗುತ್ತೆ. tehelka.com ಹಲ್ಕನ ಈ ಹೆಸರನ್ನ ಕೇಳ್ದೇ ಇರೋರೇ ಇಲ್ಲ. ನಾನಿದ್ದೀನಲ್ಲ. ಸೀಕ್ರೆಟ್ ಮೈಕ್ ಗಳನ್ನ ಯೂಸ್ ಮಾಡಿ ಪತ್ರಿಕಾ ರಂಗದಲ್ಲಿ ಸಂಚಲನವನ್ನೇ ಉಂಟು ಮಾಡಿದಂತ tehelka.comಗೆ ಐಟಮ್ ಸಪ್ಲೈ ಮಾಡಿದ್ದು ನಮ್ಮ ಕನ್ನಡದವರೇ ಆಗಿರೋದು ನಮಗೆಲ್ಲ ಹೆಮ್ಮೆ ವಿಷಯ. ಈಗ ಸೀಕ್ರೆಟ್ ಮೈಕ್ ಗಳ ಸಂಶೋಧಕರಾದ ಶ್ರೀ ರಮಣಮೂರ್ತಿ ಅವರ ಪರಿಚಯ. ನಮಸ್ಕಾರ ಸರ್, ನಿಮ್ಗೆ ಐಡಿಯಾ ಹೇಗ್ ಬಂತು ಸರ್? ಆಕ್ಚುಲಿ ಇದ್ರ ಹಿಂದೆ ಯಾರಾದ್ರೂ ಇನ್ಸ್ಪಿರೇಷನ್ಸ್ ಇದಾರಾ ಅಥವಾ ನಿಮ್ಗೆ ಹೊಳ್ದಿದ್ದ ಐಡಿಯಾನಾ? ಆಕ್ಚುಲಿ ಏನಾಯ್ತು ನೀವ್ ಅಂದ್ರೆ, ಚಿಕ್ಕ ವಯಸ್ಸಿಂದ ಸಂಶೋಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ಅಥವಾ ಮಾಡಕ್ ಕೆಲ್ಸ ಇಲ್ದೆ ಕೂತ್ಕೊಂಡಿರುವಾಗ ಹೊಳ್ದಿದ್ದ ಐಡಿಯಾನಾ? ಯಾಕೆ ಸರ್ ಮೌನ ಆಗಿದ್ದೀರಾ? ಓ, ನಿಮಗ್ ಸ್ವಲ್ಪ ನಾಚಿಕೆ ಜಾಸ್ತಿ ಅನ್ಸುತ್ತೆ. ನಾಚಿಕೆನೂ ಇಲ್ಲ, ಹೇಚಿಕೆನೂ ಇಲ್ಲ. ನೀವು ಸ್ವಲ್ಪ ಟೈಮ್ ಕೊಟ್ರೆ ಮಾತಾಡೋಣ ಅಂತ ಕಾಯ್ತಾ ಇದ್ದೀನಿ. ಮಾತಾಡ್ಲಾ? ಆಕ್ಚುಲಿ ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಬಗ್ಗೆ ಬೇರೆಯವರು ಏನ್ ಅನ್ಕೋತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರು. ಅದು ಸಹಜ ಬಿಡಿ. ಆಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಮೈಕ್ ಸೆಟ್ ಅರೇಂಜ್ ಮಾಡ್ತಾ ಇದ್ದೆ. ನನ್ನ ಇಬ್ರು ಹೆಂಡ್ತಿರು ನಾನು ಅವರಿಗೆ ಮರ್ಡರ್ ಪಿಕ್ಚರ್ಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ
ನನ್ನ ಮೇಲೆ ಸಿಡ್ಕೊಂಡು ರಾತ್ರಿ ನಾನು ಮಲಗಿದಾಗ ಯಾವ ರೀತಿ ಮರ್ಡರ್ ಮಾಡಿದ್ರೆ ಅವ್ರ ಮೇಲೆ ಡೌಟ್ ಬರಲ್ಲ ಅಂತ ತಿಳ್ಕೊಂಡು ಸೀಕ್ರೆಟ್ ಆಗಿ ಮರ್ಡರ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಹಗಲಲ್ಲಿ ಇಷ್ಟು ಸುಂದರವಾಗಿರೋ ನನ್ನ ಹೆಂಡತಿರು ರಾತ್ರಿ ಆದ್ಮೇಲೆ ಇಷ್ಟು ಭಯಂಕರವಾಗಿರೋದು ನೋಡಿ ನನಗೆ ಆಶ್ಚರ್ಯ ಆಯ್ತು. ಆಮೇಲೆ ದುಃಖ ಆಯ್ತು, ನಂತರ ಭಯ ಆಯ್ತು, ಕೊನೆಗೆ ನನ್ನ ಬಗ್ಗೆನೇ ನನಗೆ ಅಸಹ್ಯ ಹುಟ್ಟಿತು. ನನಗೂನು ಆಗ ನನ್ಗೆ ಅನಿಸ್ತು, ಎಲ್ಲೋ ಕೆಲಸ ಪಳ್ಳಂದಲ್ಲಿ ಮೈಕ್ ಇಟ್ರೆ ಮೆಜೆಸ್ಟಿಕಲಿ ಸೌಂಡ್ ಕೇಳಿಸುತ್ತೆ, ಹಾಗೆ ನನ್ನ ಮನೇಲಿ ನಾನು ಮೈಕ್ ಇಟ್ರೆ ಆಫೀಸಲ್ಲಿ ಸೌಂಡ್ ಕೇಳಿಸ್ಕೋಬಹುದಲ್ಲ ಅಂತ ಅನ್ನಿಸ್ತು. ತಕ್ಷಣ ನಾನು ಮನೇಲಿ ಮೈಕ್ ಇಟ್ಬಿಟ್ಟೆ. ದಿಸ್ ಇಸ್ ದಟ್ ಸೀಕ್ರೆಟ್ ಮೈಕ್. ಇದನ್ನ ನೀವು ಆಫೀಸಲ್ಲಿ, ಮನೆಯಲ್ಲಿ, ಹಾಲಲ್ಲಿ, ಬೆಡ್ರೂಮಲ್ಲಿ, ಕಿಚನ್ನಲ್ಲಿ, ಬಾತ್ರೂಮಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಸೀಕ್ರೆಟ್ ಮೈಕ್. ಆಕಾಶ ಕೆಂಪಗಿದೆ. ಮಾಮೂಲಾಗೆ ಇದೆಯಲ್ಲ. ಕೋಡ್ ವರ್ಡ್ ಫೋನ್ನಲ್ಲಿ ಹೇಳಿದ್ನಲ್ಲ. ದೇಶದ್ರೋಹಿಗಳ ರಕ್ತದಿಂದ ಬಂದ ಕೆಂಪು. ಗುಡ್. ಮೂರ್ತಿ, ರಮಣ ಮೂರ್ತಿ. ಅಭಿಷೇಕ್ ಹೆಗಡೆ. ಈ ಕೋಡ್ ವರ್ಡ್ಸ್ ಎಲ್ಲ ಯಾಕೆ? ಸೇಫ್ಟಿಗೋಸ್ಕರ. ಅಂದ್ರೆ ಮ್ಯಾನ್ ನೋಡೋ. ಏನದು? ವಿಮಾನದಲ್ಲಿ ಇರೋರ್ ಬಗ್ಗೆ ನನಗೆ ಅನುಮಾನ. ಮೈಕ್ ತಂದಿದ್ದೀರಾ? ಕ್ಯಾಶ್ ತಂದಿದ್ದೀರಾ? ಪ್ರತಿಯೊಬ್ಬ ಮನುಷ್ಯನ್ಗೂ ತನ್ನ ಬಗ್ಗೆ ಬೇರೆಯವರು ಏನ್ ಅನ್ಕೋತಾರೆ ತಿಳ್ಕೊಳ್ಳೋದು ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಬಿಡಿ. ಅದಕ್ಕೋಸ್ಕರ ನಾನೇನ್ ಮಾಡಿದೆ ಗೊತ್ತಾ? ಇದೆಲ್ಲ ರಾತ್ರಿ ನಾನು ಟಿವಿಲಿ ಕೇಳಿದ್ದೆ. ಬಿಸ್ನೆಸ್ ಮಾಡೋಕ್ ಮುಂಚೆ ಇದನ್ನ ಹೇಳೋದು ನನ್ನ ಅಭ್ಯಾಸ. ಇದು ಮೈಕ್, ಇದು ರಿಸೀವರ್, ಇದು ಆಂಟಿನಾ, ಇದೆಲ್ಲ ಮೇಡ್ ಇನ್ ಜಪಾನ್. ಇದು ಇಂಡಿಯಲ್ಲಿ ಕೆಲಸ ಮಾಡುತ್ತಾ? ಜೋಕ್. ಮೈಕ್ ನಿನ್ನೆ ರಾತ್ರಿ ಟಿವಿಲಿ ಇದೆಲ್ಲ ನಾನೇ ಕಂಡಿಡಿದೆ ಅಂತ ಹೇಳಿದ್ರಿ. ಅದನ್ನು ಇದೆ. ಅದನ್ನೇ ತೋರಿಸ್ಬೋದಿತ್ತಲ್ಲ. ಅದು ಸರಿಯಾಗಿ ಕೆಲಸ ಮಾಡಲ್ಲ. ನೋಡ್ತೀರಾ? ಬೇಡ, ನೀವೇ ಇಟ್ಕೊಳ್ಳಿ. ಇದನ್ನ ನೀವು ಇಟ್ಕೊಳ್ಳಿ. ಇದು ಹೇಗೆ ವರ್ಕ್ ಮಾಡುತ್ತೆ ನೋಡಿ. ನೀವು ಯಾರ ಮಾತು ಕೇಳಬೇಕು ಅಂತೀರಾ ಅವ್ರ ಟೇಬಲ್ ಕೆಳಗಡೆ ಈ ಮೈಕ್ ನ ಫಿಕ್ಸ್ ಮಾಡಿ, ಈ ಆಂಟಿನ ನಿಮ್ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಕೊಳ್ಳಿ, ಈ ರಿಸೀವರ್ ನ ನಿಮ್ ಕಿವಿಗೆ ಹಾಕೊಳ್ಳಿ. ನಮ್ಮ ಆಫೀಸಲ್ಲಿ 20 ಟೇಬಲ್ಗಳಿದೆ. ನೋ ಪ್ರಾಬ್ಲಮ್. 20 ಮೈಕ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಒಂದ್ ಸಾಲಲ್ವಾ? ಸಾಲತ್ತೆ. ಹಾಗೆ ಈ ಮೈಕ್ ನ ಒಂದ್ ಟೇಬಲ್ ಕೆಳಗಡೆ ಫಿಕ್ಸ್ ಮಾಡ್ಬಿಟ್ಟು 20 ಜನರನ್ನು ಅಲ್ಲೇ ಬಂದ್ ಮಾತಾಡಿ ಅಂತ ಹೇಳಿ. ಜೋಕ್. ಮೈಕ್ ನಾನು ಇದನ್ನ ಟೆಸ್ಟ್ ಮಾಡ್ಬೋದಾ? ಸರ್, ಅದು ಮೇಡ್ ಇನ್ ಜಪಾನ್. ನನ್ ಡೌಟ್ ಇದ್ರ ಮೇಲಲ್ಲ, ನಿಮ್ ಮೇಲೆ. ಜೋಕಾ? ನೋ ಜೋಕ್. ಪ್ಲೀಸ್ ಕಮ್, ಪ್ಲೀಸ್. ಹಾಯ್ ಬೇಸ್, ನಾನು ನೀಲು, ಜಯನಗರಿಂದ. ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಮನೇಲಿಲ್ಲ. ನಿನ್ಗೋಸ್ಕರ ನಮ್ಮ ಮನೆ ಬಾಗ್ಲು ತೆಗ್ದೇ ಇರುತ್ತೆ. ಬರ್ತೀಯ ತಾನೆ? ಓಕೆ ಪ್ರೀತಿ, ಐ ಲವ್ ಯು. ಟೇಕ್ ಕೇರ್. ಯು ನಾಟಿ. ನಾನು ನಿನ್ ಹತ್ರ ಎಷ್ಟೊಂದು ಮಾತಾಡ್ಬೇಕಂತಿದ್ದೆ, ಆದ್ರೆ ಇಲ್ಲೊಬ್ಬ ಡರ್ಟಿ ಫೆಲೋ ನನ್ನೇ ನೋಡ್ತಾ ಇದ್ದಾನೆ ಕಣ್ಕೊಂಡ್ ಬಿಟ್ಕೊಂಡು. ಅದ್ ಯಾಕೆ ಹಿಂಗ್ ನೋಡ್ತಿದ್ದಾನಪ್ಪ? ಸರಿ, ಓಕೆ, ಆಮೇಲೆ ಮಾಡ್ತೀನಿ. ಅವ್ನು ಹೋಗ್ತಾನೆ ಇಲ್ಲ, ನನ್ನೇ ನೋಡ್ಕೊಂಡು ನಿಂತಿದ್ದಾನೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಾಯ್ ಸ್ವಡಿ, ಬಾಯ್. ಮೈಕ್ ಈಸ್ ರೀಸನಬಲಿ ವರ್ಕಿಂಗ್. ರಮಣ ಮೂರ್ತಿ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಏನಿದು ಮೇಡಮ್? ಲಿಪ್ಸ್ಟಿಕ್ ಕ್ಯಾಟ್ ಸ್ಕೆಚ್. ಸ್ಕೆಚ್ ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದೆ. ಏನ್ ಕಾನ್ಸೆಪ್ಟ್ ಮ್ಯಾಮ್? ಒಂದ್ ಹುಡುಗಿ ಪಾರ್ಕ್ ಬೆಂಚ್ ಮೇಲೆ ಕೂತ್ಕೊಂಡು ಅವಳ ಬಾಯ್ ಫ್ರೆಂಡ್ಗೆ ವೇಟ್ ಮಾಡ್ತಿರ್ತಾಳೆ. ಆ ಹುಡುಗಿದು ವೇರಿಯಸ್ ಮೂಡ್ಸ್ ತೋರಿಸ್ತೀವಿ. ಬ್ಯಾಕ್ ಗ್ರೌಂಡ್ ನಲ್ಲಿ ವೇರಿಯಸ್ ಸೌಂಡ್ಸ್ ಬರ್ತಾ ಇರುತ್ತೆ. ಆ ಹುಡುಗಿಯ ತುಟಿಗಳು ಮುದುರ್ಕೊಂಡಿದ್ರೆ ದುಃಖ ಪಡ್ತಿದ್ದಾಳೆ ಅಂತ ಅರ್ಥ. ಅದೇ ತುಟಿಗಳು ಅರಳ್ಕೊಂಡಿದ್ರೆ ಸಂತೋಷವಾಗಿದ್ದಾಳೆ ಅಂತ ಅರ್ಥ. ತುಟಿಗಳನ್ನ ಹಲ್ಲಿಂದ ಕಚ್ತಿದ್ದಾಳೆ ಅಂದ್ರೆ ಅವಳಿಗೆ ಕೋಪ ಬಂದಿದೆ ಅಂತ ಅರ್ಥ. ಆ ಹುಡುಗಿ ತುಟಿಗಳು ಪ್ರಶಾಂತವಾಗಿದ್ರೆ, ಸುಂದರವಾಗಿದ್ರೆ ಆ ತುಟಿಗಳ ಮೇಲೆ ಮೆಬಿಲಿನ್ ಲಿಪ್ಸ್ಟಿಕ್ ಇದೆ ಅಂತಾನೆ ಅರ್ಥ. ಮೆಬಿಲಿನ್. ಮೇಬಿ ಶಿ ಇಸ್ ಬಾರ್ನ್ ವಿತ್ ಇಟ್. ಮೇಬಿ ಇಟ್ಸ್ ಮೆಬಿಲಿನ್. ಹೇಗಿದೆ? ವೆರಿ ಫೈನ್ ಮೇಡಮ್. ಥ್ಯಾಂಕ್ ಯು. ಸಾರಿ, ಐ ಆಮ್ ರಿಯಲಿ ಸಾರಿ ಮ್ಯಾಮ್. ರಾಣಿ, ಇಟ್ ವಾಸ್ ಅ ಮಿಸ್ಟೇಕ್. ಐ ಆಮ್ ಸಾರಿ ಮೇಡಮ್. ಎಂತ ಕೆಲಸ ಆಯ್ತು? ನಿಂಗೆ ತಲೆ ಕೆಟ್ಟ ಹೋಗಿದ್ಯಾ? ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್, ಪ್ಲೀಸ್. Maybe she is born with it. No. ಹಲೋ,
ಕಮ್ ಟು ಮೈ ಚೇಂಬರ್. ಎಸ್ ಸರ್, ಐ ಆಮ್ ಕಮಿಂಗ್. ಎಸ್ ಸರ್. ಆ ಲಿಪ್ಸ್ಟಿಕ್ ಆಡ್ ಕಾನ್ಸೆಪ್ಟ್ ರೆಡಿ ಆಗಿದೆಯಾ? ಎಸ್ ಸರ್. ಕೊಡು. ಸರ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಹಾಗಾದ್ರೆ ತಗೊಂಬಾ. ಸರ್ ಈಗ ತಾನೇ ಅದ್ರ ಮೇಲೆ ಇಂಕ್ ಬಾಟ್ಲಿ ಬಿತ್ತ? ಕೆಲಸ ಮಾಡ್ಬೇಕಾರೆ ಇಂಕ್ ಬಾಟ್ಲಿ ಬಿತ್ತು, ಇಡ್ಲಿ ತಿನ್ಬೇಕಾದ್ರೆ ಚಟ್ನಿ ಬಿತ್ತು ಅಂತೆಲ್ಲ ಕತೆ ಹೇಳ್ಬೇಡ. ಬೇಗ ತಗೊಂಬಾ. ಸರ್ ನಿಜವಾಗ್ಲೂ ಇಂಕ್ ಬಾಟಲ್ ಬಿತ್ತು ಸರ್. 10 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಟೇಬಲ್ ಮೇಲೆ ಕಾಫಿ ಕಪ್ಪು ಇಂಕ್ ಬಾಟ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? ಪ್ರತಿ ತಿಂಗಳು 1ನೇ ತಾರೀಕು ಸಂಬಳ ತಗೋತೀಯ, 31 ತಾರೀಕು ಕೆಲಸ ಮಾಡಕ್ಕಾಗಲ್ಲ? ನನಗೆ ಕೆಲಸ ಮಾಡಕ್ ಬರದೆ ಪರವಾಗಿಲ್ಲ, ಕೆಲಸ ಮೇಲೆ ಶ್ರದ್ಧೆ ಇಲ್ಲ ಅಂದ್ರೆ ಆಗಲ್ಲ. ಸರ್ ನಾನು ನಿಜವಾಗ್ಲೂ ರೆಡಿ ಮಾಡಿದ್ದೀನಿ ಸರ್. ಖಾತೆಗಳೆಲ್ಲ ಸಿನಿಮಾದವ್ರಿಗೆ ಹೇಳು, ನನಗೆ ಕಾನ್ಸೆಪ್ಟ್ ಸಾಕು. ಯು ಕ್ಯಾನ್ ಗೋ ನೌ. Maybe he is not born with it. ಐಶು, ಈಗ ಟೈಮ್ ಎಷ್ಟು ಗೊತ್ತೇನೋ? ನಾಳೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಡ್ಯಾಡಿ. ಅದಕ್ಕಿಂತಲೂ ಮುಖ್ಯವಾದ ವಿಷಯ ನಾನು ನಿನ್ನ ಹತ್ರ ಮಾತಾಡೋದಿದೆಮ್ಮ. ಏನ್ ಡ್ಯಾಡಿ? ನಿನಗೆ ಶ್ರೀಕಂಠೇಗೌಡ್ರು ಗೊತ್ತಲ್ವಾ? ಅದೇ ಮಂಡ್ಯದವರು. ಅವ್ರ ಮೊದಲನೇ ಮಗನಿಗೆ ನೀನೇನ್ ಕೇಳ್ತಾ ಇದ್ದಾರೆ. ಈಗ್ಲೇ ಮದ್ವೆನಾ? ಅಂದ್ರೆ ನೋಡ ಐಶು, ಮಕ್ಕಳಿಗೆ 10ನೇ ವರ್ಷದವರೆಗೂ ಆಟದಲ್ಲಿ ಕಾಲ ಕಳೆದೋಗುತ್ತೆ, 20ನೇ ವರ್ಷದವರೆಗೂ ಓದ್ನಲ್ಲಿ ಕಾಲ ಕಳೆದೋಗುತ್ತೆ, 30ನೇ ವರ್ಷದವರೆಗೂ ಕೆಲಸದಲ್ಲಿ ಕಾಲ ಕಳೆದೋಗುತ್ತೆ. ಅಲ್ಲಿವರೆಗೂ ಮದುವೆ ಆಗದೆ ಇದ್ರೆ ಮುಂದೆ ಕಾಲ ಕಳಿಯೋದು ಹೇಗೆ ಅನ್ನೋ ಚಿಂತೆಲೇ ಜೀವನ ಎಲ್ಲ ಕಳಿಬೇಕಾಗತ್ತೆ. ಹಾಗಾಗ್ಬಾರ್ದಲ್ವಾ? ನಿಮ್ ಇಷ್ಟ ಡ್ಯಾಡಿ. ಏನಾಯ್ತು ಮೇಡಮ್? ಇನ್ನು 5 ನಿಮಿಷ ಲೇಟ್ ಮಾಡಿದ್ರೆ ರಾಹು ಕಾಲ ಕಳೆದು ಹೋಗುತ್ತೆ. ಇನ್ನು 10 ನಿಮಿಷ ಕಳೆದ್ರೆ ಮೀಟಿಂಗ್ ಮುಗಿದೋಗುತ್ತೆ. ಬರ್ತೀನಿ, 1 ನಿಮಿಷ ನೀನ್ ಹೋಗು. Aishu, come on, this is your big day. You have to do it. It's your day. Come on. Shall we start? Oh, sure, sir. ಐಶ್ವರ್ಯಲ್ಲಿ ಬಂದ್ಬಿಡ್ತಾರೆ ಸರ್. Any problem? Oh, not really, sir. Hello? Hello? Open the door, please. ಐಶ್ವರ್ಯಲ್ಲೋ ಹೋಗಿ ಹುಡ್ಕೊಂಬರ್ಲಾ? ಬಾಯಿಗೆ ಬಂದಿದ್ದು ಏನಾದ್ರು ಹೇಳ್ತಾರೆ ನೀನು. ನಿನಗೆ ಇಷ್ಟ ಆಗಲ್ಲ. ಇಷ್ಟ ಆಗೋದು ನನಗಲ್ಲ, ಅವರಿಗೆ. ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಇನ್ನೂ ಬರಲಿಲ್ಲ. ಅದುವರೆಗೂ ನಮ್ಮ ಅಭಿದಿ ಯಾವುದೋ ಕಾನ್ಸೆಪ್ಟ್ ಇದೆಯಂತೆ. ಇಫ್ ಯು ಲೈಕ್ ಟು ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು. Hello? Hello? Open the door, please. ಯಾರೇ ಲಾಕ್ ಮಾಡಿದ್ದು? ಗೊತ್ತಿಲ್ಲ ಮೇಡಮ್. ಲೇಟ್ ಆಯ್ತು. ಒಂದ್ ಹುಡುಗಿ ಪಾರ್ಕಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ತನ್ನ ಲವರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವಳು ತುಟಿಗಳು ಮುದುರ್ಕೊಂಡಿದ್ರೆ ಅವಳು ಬೇಜಾರಲ್ಲಿದ್ದಾಳೆ, ಸ್ಯಾಡ್ ಆಗಿದ್ದಾಳೆ ಅಂತ ಅರ್ಥ. ಆ ತುಟಿಗಳು ಅರಳುಕೊಂಡಿದ್ರೆ ಅವಳು ಸಂತೋಷವಾಗಿದ್ದಾಳೆ ಅಂತ ಅರ್ಥ. ಅದೇ ತುಟಿಗಳು ಅವಳು ಹಲ್ಲಲ್ಲಿ ಕಚ್ತಾ ಇದ್ರೆ ಅವಳು ಕೋಪದಲ್ಲಿದ್ದಾಳೆ ಅಂತ ಅರ್ಥ. ಅದೇ ಆ ತುಟಿಗಳು ಸುಂದರವಾಗಿ ಪ್ರಶಾಂತವಾಗಿದ್ರೆ ಅದರ ಮೇಲೆ ಮೇಬ್ಲಿನ್ ಲಿಪ್ಸ್ಟಿಕ್ ಇದೆ ಅಂತ ಅರ್ಥ. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಫೈನಲಿ ದಿ ಕ್ಯಾಪ್ಷನ್ ಈಸ್ ಮೇಬಿ ಶಿ ಇಸ್ ಬಾರ್ನ್ ವಿತ್ ಇಟ್, ಮೇಬಿ ಇಟ್ಸ್ ಮೇಬ್ಲಿನ್. Well done, young man. Excellent. Thank you, Very sir. well done. Thank you very much. ಸರ್, ಶಿ ಇಸ್ ಮೈ ಕ್ರಿಯೇಟಿವ್ ಡೈರೆಕ್ಟರ್ ಐಶ್ವರ್ಯ. ಇವಳದೊಂದು ಕಾನ್ಸೆಪ್ಟ್ ಇದೆ, ನೀವು ನೋಡ್ಬೇಕು ಒಂದ್ಸಲ. Please go ahead. ಸರ್, ನನ್ನ ಕಾನ್ಸೆಪ್ಟ್ ಹೆಚ್ಚು ಕಮ್ಮಿ ಹೀಗೆ ಇದೆ, ಬಟ್ ಅವ್ರ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದೆ. Oh, that's the spirit, young lady. I like it. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಕಣಪ್ಪ. ಏ, ನನ್ ಮರ್ಯಾದೆ ಉಳಿಸ್ಬಿಟ್ಟೆ ನೀನು. ಅಲ್ಲ, ಈ ಕಾನ್ಸೆಪ್ಟ್ ನೀನ್ ಹೇಗೋ ಮಾಡ್ದೆ? ಸ್ಕೆಚ್ ಪೆನ್ ಅಲ್ಲಿ. ಯಾಕೆ ಬಾಲ್ ಪೆನ್ ಕೆಲಸ ಮಾಡ್ಲಿಲ್ವಾ? ತರಲೇ ನನ್ ಮಗ ನೀನು. ಐಶ್ವರ್ಯ, ನೀನ್ ಬರೋ ತಡಾಗೋಯ್ತು. ನಿಜವಾಗ್ಲೂ ನಾನು ಹೆದರ್ಕೊಂಡ್ಬಿಟ್ಟಿದೆ. ಅಷ್ಟ್ರಲ್ಲಿ ನಮ್ಮ ಅಭಿ ಇದಾನಲ್ಲ, ಚಿಂದಿ ಉಡಾಯಿಸ್ಬಿಟ್ಟ. ಕಂಗ್ರಾಟ್ಸ್. ಇನ್ಮೇಲೆ ನೀನ್ ನಂತರ ಯೋಚನೆ ಮಾಡೋದ್ ಬಿಟ್ಟು ಸ್ವಂತವಾಗಿ ಯೋಚನೆ ಮಾಡೋದ್ ಕಲ್ತ್ಕೊ. ನಿನಗೂ ಒಳ್ಳೇದು, ನಮ್ಮ ಕಂಪ್ನಿಗೂ ಒಳ್ಳೇದು. ಮ್ಯಾಮ್, ಆ ಕಾನ್ಸೆಪ್ಟ್ ನೋಡಿ. ಆಸ್ ಇಟ್ ಇಸ್ ನೀವ್ ಮೊನ್ನೆ ಹೇಳಿದ್ದೆ. ಅವ್ರೇನಾದ್ರೂ ನಿಮ್ ಕ್ಯಾಬಿನಿಗೆ ಬಂದಿದ್ರಾ? ಛೇ, ಹಾಗೇನೂ ಇಲ್ಲ. ಅವ್ರಿಗೂ ಸೇಮ್ ಥಾಟ್ಸ್ ಬರ್ಬೋದಲ್ಲ? ಇಲ್ಲ ಮೇಡಮ್, ನನಗೇನೋ ಅನುಮಾನ. ಅಭಿ ಒಳ್ಳೆಯವನಲ್ಲದೆ ಇರಬಹುದು, ಆದ್ರೆ ಖಂಡಿತ ಕೆಟ್ಟವನಲ್ಲ. ಮೂರ್ತಿ, ಇಷ್ಟು ದೂರ ಯಾಕೆ ಕರ್ಕೊಂಡ್ ಬಂದೆ? ಇಲ್ಲಿ ನೆಮ್ಮದಿಯಾಗಿ ಲವ್ ಮಾಡ್ಬೋದು, ಯಾರು ಬರೋದಿಲ್ಲ. ನನ್ ಮಗ ಬಾಸ್ ಅಂತೂ ಬರೋದೇ ಇಲ್ಲ. ಹಾಯ್ ಮೂರ್ತಿ, ನೀನ್ ಲೊಕೇಶನ್ ಚೇಂಜ್ ಮಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನೋಡು, ಈ ಧೂಮಪಾನ, ಮದ್ಯಪಾನ, ಹೆಣ್ಣಿನ ಧ್ಯಾನ ಇವೆಲ್ಲ ಚಟಗಳು ಅಷ್ಟು ಈಸಿಯಾಗಿ ಬಿಡಕ್ ಆಗಲ್ಲ. ಅದಕ್ಕೊಂದೆರಡು ಅಡ್ವೈಸ್ಗಳು ಬೇಕಾಗತ್ತೆ.
ಮಾರ್ನಿಂಗ್ ಮೇಡಮ್. ತಗೊಳ್ಳಿ ಸ್ವೀಟ್. ಇವತ್ ನಿಮ್ ಬರ್ತ್ಡೇನಾ? ಇಲ್ಲ, ನನ್ ಮದ್ವೆ ಫಿಕ್ಸ್ ಆಯ್ತು. ಮದ್ವೆನಾ? ಓ ಮೈ ಗಾಡ್. ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ನನ್ ಮದ್ವೆ ಮಾಡ್ಕೊಳ್ಳೋನ್ ಹೆದರ್ಕೋಬೇಕು. ಈ ವಿಷಯ ಬಾಸ್ ಗೊತ್ತಾ? ಅವನಿಗೆ ಮದ್ವೆ ಫಿಕ್ಸ್ ಆಗಿದ್ದು, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಗೆದ್ದಿದ್ದು, ಈ ತರ ಗುಡ್ ನ್ಯೂಸ್ ಯಾವತ್ತೂ ಹೇಳ್ಬಾರ್ದು. ಹೇಳಿದ್ರೆ ಗೋಳಾಡ್ತಾನಷ್ಟೇ. ಇಲ್ಲ ಇಲ್ಲ, ಅವ್ನ್ ಗೋಳಾಡಲ್ಲ, ಅವ್ನ್ ಗೋಳ್ ಆಡ್ಸೋ ಟೈಪ್. ನನ್ನ ಬಗ್ಗೆ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯ ನೀನು? ಏನಿದು? ಸ್ವೀಟ್. ಇದು ಆಫೀಸಾ ವೆಂಕಟೇಶ್ವರ ಸ್ವೀಟ್ ಸ್ಟಾಲ? ನಿನಗೆ ತಿಂಗಳಿಗೆ 30,000 ರೂಪಾಯಿ ಸಂಬಳ, ಅಂದ್ರೆ ದಿನಕ್ಕೆ 1,000 ರೂಪಾಯಿ. 1 ಅವರ್ ನೀನ್ ಆಫೀಸಿಗೆ ಬಂದ್ಬಿಟ್ಟು ಸ್ವೀಟ್ಸ್ ಬಗ್ಗೆ ಅದ್ರ ಟೇಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂತ್ರೆ ನಿನ್ ಸಂಬಳ ನಿಂಗೆ ಬಂದ್ಬಿಡುತ್ತೆ. ನಮ್ ಕಂಪನಿ ಲಾಸು. ಇದು ಸಾಲದು ಅಂತ ಬೋನಸ್ ಆಗಿ ನಮ್ಮ ಮೇಲೆ ಜೋಕ್ಸು ಸಟೈರ್ಸ್. ನೀನ್ ಇಲ್ಲಿ ಕೆಲಸ ಮಾಡಕ್ ಬರ್ತೀಯೋ ಹರಟೆ ಹೊಡ್ಕೊಂಡು ಗಾಸಿಪ್ ಮಾಡಕ್ ಬರ್ತೀಯೋ? ಏನಾರ ಕೆಲಸ ಒಪ್ಸರಿ ಇಂಕ್ ಬಾಟ್ಲಿ ಬಿದ್ದೋಯ್ತು, ರಬ್ಬರ್ ಕಡ್ದೋಯ್ತು, ಪೆನ್ಸಿಲ್ ಮುರಿದೋಯ್ತು ಅಂತ ಕತೆ ಬೇರೆ ಕಟ್ತಾಳೆ. ಮೀಟಿಂಗ್ ಶುರು ಆದ್ಮೇಲೆ 1 ಅವರ್ ಬಿಟ್ಟು ಅಲ್ಲಾಡಿಸ್ಕೊಂಡ್ ಬರ್ತಾಳೆ ಈ ಮಹಾರಾಣಿ ಮೇಡಮ್. ಇದೆಲ್ಲ ನಿನಗೆ ಹೇಳಿ ಏನ್ ಪ್ರಯೋಜನ? ನೀನ್ ಇಲ್ಲಿ ಕರ್ಕೊಂಡ್ ಬಂದಲ್ಲ, ನಮ್ ಚಿಕ್ಕಪ್ಪನ್ಗೆ ಹೇಳ್ಬೇಕು. ಇಷ್ಟ ದಿನ ನಿನ್ ಕೆಲಸ ಬರಲ್ಲ ಅನ್ಕೊಂಡಿದ್ದೆ, ಈಗ ಗೊತ್ತಾಗ್ತಿದೆ ನಿನ್ ಕೆಲ್ಸಕ್ಕೆ ಬರಲ್ಲ ಅಂತ. ಈ ಡಸ್ಟ್ಬಿನ್ ಇಂದ ನಮ್ಮ ಆಫೀಸ್ಗೆ ಎಷ್ಟು ಯೂಸ್ ಇದೆಯೋ ನಿನ್ನಿಂದನೂ ಅಷ್ಟೇ ಯೂಸ್ ಇರುತ್ತೆ. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್ ಐಶ್ವರ್ಯ. ಏನದು? ರೆಸಿಗ್ನೇಷನ್ ಲೆಟರ್ ಸರ್. ಯಾಕೆ? ಏನಾಯ್ತು? ವಾಟ್ಸ್ ಯುವರ್ ಪ್ರಾಬ್ಲಮ್? ನಿಮ್ ಮಗ ಸರ್. ಅಭಿ? ಅವ್ರು ನನ್ ಬೈದಾಗ ಅವ್ರಿಗೆ ನನ್ ಕೆಲಸ ಇಷ್ಟ ಆಗ್ಲಿಲ್ಲ ಅನ್ಕೊಂಡೆ. ಆದ್ರೆ ಅವ್ರಿಗೆ ನಾನೇ ಇಷ್ಟ ಆಗ್ಲಿಲ್ಲ. ನಾನ್ ಮಾತಾಡಿದ್ರೆ ನಾನ್ ಸೆನ್ಸು, ನಕ್ರೆ ನ್ಯೂ ಸೆನ್ಸು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಬೈಲಿ, ಆದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂದ್ರೆ ಬೈಸ್ಕೊಳಕ್ ನನ್ ಕೈಯಿಂದ ಆಗಲ್ಲ ಸರ್. ತಿಂಗಳಿಗೊಂದ್ಸಲ ಸಂಬಳ ಕೊಡ್ತೀನಿ ಅಂತ ಗಂಟೆಗೊಂದ್ಸಲ ಬೈತಾ ಇದ್ರೆ ನನ್ ಕೈಯಿಂದ ಆಗಲ್ಲ ಸರ್. ಸಾರಿ ಸರ್, ನಿಮ್ಗೆ ಹೇಳ್ದೆ ಹೋಗೋಣ ಅಂತಿದ್ದೆ, ಆದ್ರೆ ನೆಕ್ಸ್ಟ್ ಬಂದವರು ಸಫರ್ ಆಗ್ಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ರಿಲೀವ್ ಮೀ ಸರ್. ಅವನ್ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತ ನೀನ್ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದೀಯ, ಆದ್ರೆ ಅವನು ಯಾಕೆ ಹಾಗಾಡ್ತಿದ್ದಾನೆ ಅಂತ ನಿನ್ ಗೊತ್ತೇನಮ್ಮ? ನನ್ ಗೊತ್ತಿಲ್ಲ ಸರ್. ನೀನ್ ಅವನ್ ಬರೀ 2 ತಿಂಗಳಿಂದ ನೋಡ್ತಾ ಇದ್ದೀಯ, ಆದ್ರೆ ನಾನು ಅವನು 2 ತಿಂಗಳ ಮಗುವಿನಿಂದ ನೋಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟ. ನಾನೇ ಅವನ ಹೆಗಲ ಮೇಲೆ ಎತ್ತಾಡಿಸಿ ಬೆಳೆಸಿದ್ದೀನಿ. ಸ್ವಲ್ಪ ಆಸ್ತಿ, ಕೋಪ, ಐಶ್ವರ್ಯ ಎಲ್ಲ ಜಾಸ್ತಿನೇ ಅವನಿಗೆ. ಅವನ ಕೋಪ ಪ್ರಳಯ, ಕರುಣೆ ಸಾಗರ, ಪ್ರೀತಿ ಆಕಾಶ. ಅವನು ಅಮೆರಿಕಾದಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸ್ಕೊಂಡು ವಾಪಸ್ ಬಂದ. ಮಕ್ಕಳಿಲ್ಲದ ನಮಗೆ ಅವನೇ ಮಗ. ಅವನಿಗೂ ಅಷ್ಟೇ, ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡ್ರು ನಮ್ಮನ್ನೇ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಹಾಯ್ ತಾತ, ಲವ್ ಯು. ಇದೇನು ಇದು? ಶರ್ಟ್ ಇಲ್ದೇನೆ ಹೋಗ್ತಾ ಇದ್ದಾನಲ್ಲೋ, ಇದನ್ನ ಹೊಸ ಫ್ಯಾಷನ್? ಫ್ಯಾಷನ್ ಅಲ್ಲ ಅಪ್ಪಾಜಿ, ಹುಚ್ಚು. ಅದ್ ಯಾವ್ದೋ ಸರ್ಕಾರಲ್ಲಿ ಅವನು ಯಾವನೋ ಶರ್ಟ್ ಇಲ್ಲದೆ ಹೋಗ್ತಿದ್ದ ಭಿಕ್ಷುಕ, ಅವನಿಗೆ ಇವನು ಶರ್ಟ್ ದಾನ ಮಾಡಿ ಬಂದ್ಬಿಟ್ಟ. ಅದೇ ದುಡ್ಡು ಕೊಟ್ಟಿದ್ರಾಗಿತ್ತಲ್ಲ. ಅದು ಆಯ್ತು. ಸಾಕ್ ಸುಮ್ನೆ ಇರ್ರಿ. ನೋಡಿ ಮಾವಯ್ಯ, ರಸ್ತೆಲ್ ಬರುವಾಗ ಒಂದು ಹುಡುಗ ಶರ್ಟ್ ಇಲ್ಲದೆ ಮಳೆ ನೆನಿತಿದ್ದ. ಅದು ನೋಡೋಕಾಗ ಇವ್ನು ಶರ್ಟ್ ಬಿಚ್ಕೊಟ್ಟ. ಅದ್ರಲ್ಲಿ ತಪ್ಪೇನಿದೆ ನೀವೇ ಹೇಳಿ ಮಾವಯ್ಯ? ತಪ್ಪಿಲ್ಲ ತಪ್ಪಿಲ್ಲ ತಪ್ಪಿಲ್ಲ, ನೀನ್ ಮುದ್ದು ಮಾಡಿ ಅವ್ನು ಈ ಗತಿ ಬಂದಿರೋದು. ನೀವೇ ಹೇಳಿ ಅಪ್ಪಾಜಿ. ಹುಟ್ಟು ತಪ್ಪಕ್ಕೆ ಬಟ್ಟೆನೋ ಪುಸ್ತಕನ ಕೊಡಿಸ್ಬೇಕು ತಾನೇ? ಆದ್ರೆ ಇವಳು ಇಲ್ಲಿ ನೋಡಿ, ಈ ಕಾರ್ ಕೊಡಿಸು ಅಂತ ನನ್ನ ಗಂಟು ಬಿದ್ದಿದ್ದಾಳೆ ಅವಳು. ಓ ನೋಡಿ ಮಾವಯ್ಯ, ಎಷ್ಟು ಮುದ್ದಾಗಿದೆ. ವೆರಿ ಗುಡ್. ಅವನಿಗೆ ಇಷ್ಟವಾಯ್ತಾ? ಆ ಪಡ್ಡೆ ಹುಡುಗರಿಗೆ ಇಷ್ಟವಾಗದೆ ಇರ್ತಾ. ಅದ್ರ ಬೆಲೆ ಎಷ್ಟು ಗೊತ್ತಾ? ಎಷ್ಟು? 25 ಲಕ್ಷ. ಅಷ್ಟೇ ತಾನೇ? ಅಷ್ಟೇ ತಾನೇನಾ? ಅಷ್ಟು ಕೊಟ್ರು ಆ ಗಾಡಿ ಇವತ್ತು ಬುಕ್ ಮಾಡಿದ್ರೆ ಇನ್ಯಾವತ್ತೋ ಬರೋದು. ನೀನ್ ಯಾವಾಗ ಬುಕ್ ಮಾಡ್ತೀಯೋ ಏನ್ ಮಾಡ್ತೀಯೋ ನನ್ಗೊಂದು ಗೊತ್ತಿಲ್ಲ. ಆದ್ರೆ ಒಂದು ಮುಖ್ಯವಾದ ವಿಷಯ ಜ್ಞಾಪಕದಲ್ಲಿ ಇಟ್ಕೋ. ನನ್ನ ಮೊಮ್ಮಗನ ಹುಟ್ಟದಬ್ಬದ ದಿವಸ ಬೆಳಿಗ್ಗೆನೆ ಅವನ ಈ ಕಾರ್ನಲ್ಲಿ ಕೂತ್ಕೊಂಡು ಊರೆಲ್ಲ ಸುತ್ತಾಡ್ಬೇಕು.
ದಿಸ್ ಇಸ್ ದ ಜಂಕ್ಷನ್ ವಿ ಆರ್ ಟಾಕಿಂಗ್ ಅಬೌಟ್. Okay. ಇಲ್ಲಿ ಸರ್ಕಲ್ ಇರೋದ್ರಿಂದ ನಮಗೆ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ. ಈ Right, ಬಿಲ್ಡಿಂಗ್ ಮೇಲೆ right. ಹೋರ್ಡಿಂಗ್ಸ್ ಹಾಕ್ಬೋದು. ಓಕೆ, ಆ ಟಾಪ್ ಫ್ಲೋರ್ ಅಲ್ಲಿ ಯಾರು ವಾಸ ಮಾಡ್ತೀರಾ ಸರ್ ಅಂಜಲಿ ಅನ್ನೋ ಹುಡುಗಿ ಇದ್ದಾಳೆ ಸರ್. ಇಮಿಡಿಯೇಟ್ ಆಗಿ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಿ ಅವಳು ಏನ್ ಡಿಮಾಂಡ್ ಮಾಡ್ತಾರೆ ತಿಳ್ಕೊಳ್ಳಿ. ಇಮಿಡಿಯೇಟ್ ಆಗಿ ನಮ್ಮ ಹೋರ್ಡಿಂಗ್ ಫಿಕ್ಸ್ ಮಾಡಿ. Okay, ಓಕೆ ಸರ್. ಏನ್ ಬೆಳಿಗ್ಗೆ ಮೆತ್ತಾ ಇದೆಯಾ? ಮುಗಿಸು. ಏನ ಪ್ರಕಾಶ ಬರ ಇಲ್ಲಿ. ಎಲ್ಲ ಅವ್ಳು ಅಂಜಲಿ ಇದೆ ಬಂದಿಲ್ಲ. ಸರ್ ಮೊದಲು ಸರ್ ಸಾರಿ ಸಾರಿ ಸರ್, ಲೇಟ್ ಆಗೋಯ್ತು. ಟ್ರಾಫಿಕ್ ಜಾಮ್ ಇತ್ತು ಸರ್, ಪೆಟ್ರೋಲ್ ಕ್ಯೂ ಇತ್ತು ಸರ್, ಟೈರ್ ಬಂದಿದ್ದೆ ಲೇಟು. ಬಿಲ್ಡೆ ಬೇರೆನಾ? ನೀನು ಐಶ್ವರ್ಯ ರೈ ಅಂತ ತಿಳ್ಕೊಂಡಿದ್ಯಾ? ಅಲ್ಲೋಡು, ಹೀರೋಯಿನ್ ಬೆಳಿಗ್ಗೆ ಕಿರೀಟ ಹಾಕೊಂಡು ಹೆಂಗ್ ಕೂತಾಳೆ. ನೀನು ಸೈಡ್ ಕ್ಯಾರೆಕ್ಟ್ರು, ಬಂದಿದ್ದೆ ಲೇಟು. ನೀ ಹಿಂಗೆ ಲೇಟಾಗಿ ಬರ್ತಾ ಇದ್ರೆ ನಮ್ಮ ಕಂಪ್ನಿಗೆ ತಿಪ್ಪಲು ತೆಂಗಿನ ಚಿಪ್ಪೆ ಗ್ಯಾರಂಟಿ. ರೆಡಿ ಆಗೋಗ್ ಕೋತಿ. ಗುಂಪಲ್ ಗೋವಿಂದ ಕರೆಕ್ಟ್ ಮಾಡಕ್ ನಾನು ಇಷ್ಟೊಂದು ಮಾತು ಕೇಳ್ಬೇಕಾ? ನಂಗೆ ಯಾವಾಗ ಒಳ್ಳೆ ಕಾಲ ಬರುತ್ತೋ. ಲೇ ಕರ್ಕಿ, ಏನೇ ಬೆಳಿಗ್ಗೆಯಿಂದ ಪುರ್ಕಿ ತರ ಮಾತಾಡ್ತಿದ್ಯಾ? ಒಡೆ ಸರ್ ಮಾಡ್ಕೊಳಮ್ಮ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಅಂಜಲಿ ಮೇಡಮ್ ಅವ್ರು ಇದಾರಾ? ಅಂಜಲಿ ಮೇಡಮ್ಮ. ಅಂಜಲಿ ಇದ್ದಾಳೆ. ಅದ್ ಸರಿ, ನೀವ್ಯಾರು? ನಾವು ಅಭಿ ಆಡ್ ಕಂಪ್ನಿಯಿಂದ ಬರ್ತಾ ಇದೀವಿ. ನಾನು ಅಭಿಷೇಕ್ ಹೆಗ್ಡೆ ಅವ್ರ ಪಿ. ಏಯ್ ಕೊಡ್ರಿ, ನಾನು ಯಾರು ಫಿಲ್ಮ್ ಡೈರೆಕ್ಟ್ರು, ತುಂಬಾ ಆಡ್ಸ್ ಮಾಡಿದ್ದೀನಿ. ಹನುಮಂತ ಕಲ್ಪುಡಿ ಆಡ್ ನೋಡಿದ್ದೀರಾ? ಅದ್ ನಾನೇ ಮಾಡಿದ್ದು. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಮಾಡ್ಬೇಕಾ? ಬೇಡ ಸರ್, ನಮ್ಮ MD ಅವ್ರು ಹೇಳಿ ಕಳ್ಸಿದ್ದಾರೆ ಅಂಜಲಿ ಮೇಡಮ್ ನ ಮೀಟ್ ಮಾಡ್ಬೇಕಾಯ್ತು. ಬನ್ನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಎಸ್, ವಿ ಆರ್ ಫ್ರಮ್ ಅಭಿ ಆಡ್ ಕಂಪ್ನಿ. ನಮ್ಮ MD ಅವ್ರು ಹೇಳಿ ಕಳ್ಸಿದ್ದಾರೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು. ಏ ಡೌಟ್ ಅಣ್ಣ, ಮೆಲ್ಗೋಗಿ ಜ್ಯೂಸ್ ಕೊಟ್ಟು. ಸರಿ ಅಣ್ಣ. ಸಾರಿ, ಪ್ಲೀಸ್ ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ನಿಮ್ MD ಇಷ್ಟಪಟ್ರೆ ನಾನೇನ್ ಮಾಡ್ಲಿ? ನನಗೆ ಇಷ್ಟ ಇಲ್ವಲ್ಲ. ಏಯ್, ಲವ್ ಮ್ಯಾಟ್ರು. ಹೌದಾ ಸರ್? ಅದು ಗೊತ್ತಿಲ್ಲ. ಯಾವ್ದಕ್ಕೂ ಇನ್ನೊಂದ್ಸತಿ ಯೋಚನೆ ಮಾಡಿ ಮೇಡಮ್. ಇದ್ರಲ್ಲಿ ಯೋಚನೆ ಮಾಡಕ್ ಏನಿದೆ? ನೀವು ಪ್ಲೀಸ್ ಹೊರಡಿ. ನಿಮ್ MD ಹೋಗಿ ಹೇಳಿ ಅಂಜಲಿಗೆ ಇಷ್ಟ ಇಲ್ಲ ಅಂತ. ನೀವು ಮನ್ಸ್ ಬದಲಾಯಿಸಿದ್ರೆ ಈ ನಂಬರ್ಗೆ ಫೋನ್ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾ, ಬ್ರಿಗೇಡ್ ರೋಡ್ ಮಾರಾಮ ಇದೆಯಾ? ಸಾರಿ ಸರ್. ಮೇಡಮ್ ಮೇಡಮ್ಮ. ಹಾ ಎಸ್, ನಿಮ್ಮನ್ನ ಕೋತಿ ಅಂತ ಹೇಳಿದ್ವಿ. ಮೂತಿನೇ ನಿಮ್ ಪರ್ಸನಲ್ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೀನಿ. ಸಾರಿ, ನೀವು ಮಾತಾಡಿದಷ್ಟು ಕೇಳಿಸ್ಕೊಂಡೆ. ಏನ್ ನಡೀತು ಅಂತ ನಾ ಹೇಳ ಮೇಡಮ್. ಅಭಿ ಆಡ್ ಕಂಪ್ನಿ ಓನರ್ ಅಭಿಷೇಕ್ ಹೆಗ್ಡೆ ಅವರು ನಿಮ್ಮನ್ನೆಲ್ಲೋ ನೋಡಿದ್ದಾರೆ. ಅವ್ರಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ. ಅದನ್ನ ಹೇಳ್ಬೇಕು ಅಂತ ಅವ್ರಷ್ಟೇ ನನ್ನ ನಿಮ್ಮ ಹತ್ರ ಕಳ್ಸಿದ್ದಾರೆ. ಅದನ್ನ ನೀವು ಒಪ್ಕೊಳ್ದೆ ಅವ್ರನ್ನಾಗೆ ವಾಪಸ್ ಕಳ್ಸಿದ್ದೀರಾ. ಐ ಆಮ್ ರೈಟ್ ಮೇಡಮ್? ಸರ್, ಇವತ್ತು ಅಭಿಷೇಕ್ ಹೆಗ್ಡೆ ಕೇಳ್ತಾರೆ, ನಾಳೆ ಆಮಿರ್ ಖಾನ್ ಕೇಳ್ತಾರೆ. ಆದ್ರೆ ನನಗ್ ಒಪ್ಪಿಗೆ ಇರ್ಬೇಕಲ್ಲ ಸರ್? ಅಯ್ಯೋ, ಒಪ್ಕೊಳ್ಳಿ ಮೇಡಮ್. ನೀವು ಒಂದು ಮಾತು ಅಂದ್ರೆ ನಮ್ಮ ಕಂಪ್ನಿ ಎಲ್ಲೋ ಹೋಗ್ಬಿಡುತ್ತೆ. ಪ್ಲೀಸ್. ಏಯ್, ದೇವ್ರು ನಿನ್ಗೊಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ, ಒಪ್ಕೊಳ್ಳೆ. ಒಂದು ನಿಮಿಷ ಕಾರ್ಡ್ ಕೊಡಿ. ಕೇಳ್ಕೊಳ್ಳಿ, ಎಂಜಾಯ್ ಮಾಡಿ. ಹಲೋ ಹಲೋ, ನಾನು ಅಂಜಲಿ ಮಾತಾಡ್ತಿರೋದು. ಮಾಡಿ ಮನೆ ಅಂಜಲಿನ? ಆ ಮನೆ ನಿಂದಲ್ವಂತೆ? 2 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ವಂತೆ? ಈ ಆಫೀಸೇ ಗಡಗಡ ಅಂತ ನಡೀತಾ ಇದೆ. ಇನ್ನು ನಡೆಸು. ನಿಮ್ MDಗೆ ಹೇಳಿ ನಾನು ಒಪ್ಕೊಂಡಿದ್ದೀನಿ. ಸಂತೋಷಕ್ಕೆ ಹೀರೋಯಿನ್ ಚೇಂಜ್. ಹಳಹಳನೆ ಹೊಳೆಯುವ ಹಾಲ್ಮಾರ್ಕ್ ಜ್ಯುವೆಲ್ಲರಿಗಳು ದೊರೆಯುತ್ತವೆ ಭೀಮಾಸ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಅಂಜು ಮೇಡಮ್, ತಗೊಳ್ಳಿ ಮೇಡಮ್. ಸರ್, ನೀವ್ಯಾಕೆ ತಗೊಂಬಂದ್ರಿ ಇದೆಲ್ಲ? ಪರವಾಗಿಲ್ಲ ಮೇಡಮ್. ಬಟ್ ಐ ಆಮ್ ಸೋ ಸಾರಿ ಸರ್, ನಾನು ಆರೆಂಜ್ ಜ್ಯೂಸ್ ಎಲ್ಲ ಕುಡಿಯೋದಿಲ್ಲ. ವೆರಿ ಸಾರಿ, ನಿಮ್ಗೆ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ. ಬರೋ ಕಿತ್ತೋದ್ ನನ್ನ ಮಗನೇ. ಆರೆಂಜ್ ಜ್ಯೂಸು ಅಂಜುಗ್ ಅಲರ್ಜಿ ಅಂತ ಹೇಳಿರಲಿಲ್ಲ. ಮೇಡಮ್ ಪ್ಲೀಸ್. ಓಕೆ, ನೀವು ಫೋರ್ಸ್ ಮಾಡ್ತಾ ಇದ್ದೀರಾ. ಇನ್ನೇನ್ ಮಾಡೋದು, ಕುಡಿತೀನಿ. ಅಂಜಲಿ, ವಿನಯ್ ಕುಮಾರ್ ಅಂತ ಒಬ್ಬ ಕೋಆರ್ಡಿನೇಟರ್ ಬರ್ತಾನೆ. ಅವನಿಗೆ ನಿನ್ನ ಮತ್ತೆ ಅಭಿಷೇಕ್ ಹೆಗ್ಡೆ ಮಧ್ಯೆ ಇರೋ ಲವ್ ಅಫೇರ್ ಗೊತ್ತಿಲ್ಲ. ಗೊತ್ತಾದ್ರೆ ಥ್ರಿಲ್ ಆಗ್ಬಿಡ್ತಾನೆ. ಎಷ್ಟು ದಿನ ಅಂತ ಈ ಹನುಮಾನ್ ಅಲ್ಪುಡಿ ನಂಬ್ಕೊಂಡಿರೋದಮ್ಮ. ಅವರಿಂದ ನನಗೆ 3 ಆಡ್ ಫಿಲ್ಮ್ ಸಿಗುತ್ತೆ. ನನಗೂ ನ್ಯಾಷನಲ್ ಕಾಂಟ್ಯಾಕ್ಟ್ ಸಿಕ್ಬಿಟ್ರೆ ನಿನ್ನ ಇಮೇಜ್ ಅಲ್ಲಿ ಹಾಗೆ ಮೇಲ್ ಬಂದ್ಬಿಡ್ತೀನಮ್ಮ. ಡೋಂಟ್ ವರಿ ಸರ್, ನಾನ್ ನೋಡ್ಕೋತೀನಿ. ಈ ಅಂಜಲಿ ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಸರ್, ನಾನು ಲಂಕೇಶ್ ಪತ್ರಿಕೆ ರಿಪೋರ್ಟರ್ ಸದಾಶಿವ ಅಂತ. ಮಾಡೆಲ್ಗಳ ಬಗ್ಗೆ ಒಂದು ಲೇಖನ ಬರೀಬೇಕು. ಸರಿ. 4-5 ಮಾಡೆಲ್ಗಳಿಗೆ ಇಂಟರ್ವ್ಯೂ ಮಾಡಬೇಕು. ದಯವಿಟ್ಟು ಯಾರಾದ್ರೂ ಪರಿಚಯ ಮಾಡ್ಕೊಡ್ತೀರಾ ಸರ್? ಸರ್, ಮೇಲ್ಗಡೆ ಮೇಕಪ್ ರೂಮ್ ಅಲ್ಲಿ ಇದ್ದಾರೆ. ಮೇ ಐ ಕಮ್ ಇನ್ ಮೇಡಮ್? ಓ, ಬನ್ನಿ ಕೂತ್ಕೊಳ್ಳಿ.
ಡೈರೆಕ್ಟರ್ ಸರ್ ಅವಾಗ್ಲೇ ಹೇಳಿದ್ರು ನೀವ್ ಬರ್ತಿದ್ದೀರಾ ಅಂತ. ಹೌದಾ? ಆದ್ರೆ ಈಗ ಮಾತಾಡೋಕೆ ಅಷ್ಟೊಂದು ಟೈಮ್ ಇಲ್ಲ. ಆಕ್ಚುಲಿ ನಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಅಭಿಷೇಕ್ ಬಾಂಬೆಗೆ ಹೋಗ್ತಾ ಇದ್ದಾನೆ. ಅಭಿಷೇಕ? ಯಾರದ ಅಭಿಷೇಕ್? ಅಭಿಷೇಕ್ ಹೆಗ್ಡೆ, ಅಭಿ ಆಡ್ ಕಂಪನಿ ಓನರು, ನನ್ ಲವರು. ಅಭಿಷೇಕ್ ಹೆಗ್ಡೆ ನಿಮ್ ಲವರ? ಹೌದು. ಏನ್ ಮೇಡಮ್ ರಸವತ್ತ ಸಮಾಚಾರ ಹೇಳ್ತಾ ಇದ್ದೀರಾ? ಇದೆಲ್ಲ ಬರ್ಕೊಳ್ಳ? ಓ ಧಾರಾಳವಾಗಿ ಬರ್ಕೊಳ್ಳಿ. ಅವನನ್ನ ಆಕ್ಚುಲಿ ಫಸ್ಟ್ ನಾನು ಬಾಂಬೆ ಏರ್ಪೋರ್ಟ್ ಅಲ್ಲಿ ನೋಡ್ದೆ. ಅವ್ನು ನನ್ನ ನೋಡ್ತಾನೆ ನಿಂತ್ಬಿಟ್ಟ. ಫ್ಲೈಟ್ ಅಲ್ಲಿ ನೋಡಿದ್ರೆ ಪಕ್ಕದ ಸೀಟಲ್ಲಿ ಕೂತಿದ್ದಾನೆ. ಹೋಗ್ಲಿ ಪಾಪ ಅಂತ ಒಪ್ಕೊಂಡ್ಬಿಟ್ಟೆ. ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸುಸ್ವಾಗತ. ಇವತ್ತಿನ ಮುಖ್ಯಾಂಶಗಳು: ಅಭಿ ಆಡ್ ಕಂಪನಿ ಎಂಡಿ ಅಭಿಷೇಕ್ ಹೆಗ್ಡೆ ಮತ್ತು ಮಾಡೆಲ್ ಅಂಜಲಿ ಪ್ರೇಮ ಪ್ರಕರಣ ಇಂದಿನ ಬಿಸಿ ಬಿಸಿ ಸುದ್ದಿಯಾಗಿದೆ. ಜಾಣ ಜಾಣೆಯರ ವಾರಪತ್ರಿಕೆಗೆ ಮನಬಿಚ್ಚಿ ಮಾತಾಡಿದ ಮಾಡೆಲ್ ಅಂಜಲಿ ಸೆನ್ಸೇಷನಲ್ ಸಂದರ್ಶನ ಈ ವಾರದ ವಿಶೇಷ ಸಂಚಿಕೆಯಾಗಿದೆ. ಓ ದಿಸ್ ಇಸ್ ಸ್ಟುಪಿಡ್. ಹೂ ಇಸ್ ದಿಸ್ ಅಂಜಲಿ? ಹೌದು ಸರ್, ಲಂಕೇಶ್ ಪತ್ರಿಕೆ ಹೆಡ್ಲೈನ್ಸ್ ಅಲ್ಲೇ ಬಂದಿದೆ. ಲವ್ ವರ್ಲ್ಡ್ ಅಲ್ಲಿ ಅಂಜಲಿ ಅಭಿಷೇಕ್ ಸರ್. ಆಡ್ ಕಿಂಗ್ ಅಭಿಷೇಕ್ಗೆ ಮಾಡೆಲ್ ಕ್ವೀನ್ ಅಂಜಲಿ ಅಂತಾನೂ ಬರ್ತಿದ್ದಾರೆ. ಶಿಟ್. ಹಲೋ ಅಭಿಷೇಕ್. ನೋ ನೋ ನೋ, ಇಟ್ಸ್ ಅ ಫಾಲ್ಸ್ ನ್ಯೂಸ್. ಬಿಲೀವ್ ಇಟ್. हेलो कौन है वो लड़की? ये लड़की को मैं देखा भी नहीं. ये सब झूठ है. हेलो ಏನು ಮೊಮ್ಮಗನೇ ಇದೆಲ್ಲ? ಆತ ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಆಮೇಲೆ ಮಾತಾಡ್ತೀನಿ ಇರು. ಟೀಚರ್, ನಾವು ಇವಾಗ ಹೇಗ್ ದಾಟೋದು ಟೀಚರ್? ಏನ್ ಮಾಡೋದು ಟೀಚರ್? ಏನಾಯ್ತು? ಏನ್ ಪ್ರಾಬ್ಲಮ್? ಎಕ್ಸ್ಕ್ಯೂಸ್ ಮೀ, ಅಂಜಲಿ ಅವರು ಎಲ್ಲಿದ್ದಾರೆ? ಮೇಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಎಸ್. ಅಂಜಲಿ ಅಂದ್ರೆ ನಾನೇ. ಏನ್ ವಿಷಯ? ಲಂಕೇಶ್ ಪತ್ರಿಕೆಯಲ್ಲಿ ನ್ಯೂಸ್ ನೋಡಿದೆ. ಲಂಕೇಶ್ ಪತ್ರಿಕೆ ಮ್ಯಾಟರಾ? ಅಶಿಶೋ ಅಬ್ಬಬ್ಬಾ, ಬೆಳಿಗ್ಗೆಯಿಂದ SMS ಅಂತೆ, ಫೋನ್ ಕಾಲ್ ಅಂತೆ, ಆರ್ಟಿಕಲ್ ಅಂತೆ, ಫೋಟೋಗ್ರಾಫ್, ಆಟೋಗ್ರಾಫ್, ಬೊಕ್ಕೇಸ್ ಅಂತೂ ಇವಾಗವರೆಗೂ ಬರ್ತಾ ಇದೆ. ಅದಕ್ಕೆ ಬಿಕಾಸ್ ಆಫ್ ದಿಸ್ ರೀಸನ್ ನಾ ಯಾರಿಗೂ ಹೇಳಿರ್ಲಿಲ್ಲ. ಎಷ್ಟು ಟಾರ್ಚರ್ ಮಾಡಕ್ ಬಿಡ್ತಾರೆ ಗೊತ್ತಾ? ಮೈ ಗಾಡ್. ಆಕ್ಚುಲಿ ಅವನ್ನ ಫಸ್ಟ್ ಟೈಮ್ ಬಾಂಬೆ ಏರ್ಪೋರ್ಟ್ ಅಲ್ಲಿ ನೋಡ್ದೆ. ಅವನನ್ನ ನೋಡ್ತಾನೇ ಇದ್ಬಿಟ್ಟ. ಫ್ಲೈಟ್ ಅಲ್ಲಿ ನೋಡ್ದೆ, ಪಕ್ಕದಲ್ಲೇ ಕೂತಿದ್ದಾನೆ. ಅವನೇ ಅಭಿಷೇಕ್ ಹೆಗ್ಡೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವನು ಹಾಯ್ ಅಂದ, ನಾನು ಹಾಯ್ ಅಂದೆ. ಅವನ್ ಮಾತಾಡಕ್ ಶುರು ಮಾಡಿದ್ನಾ, ಮಾತಾಡ್ದ ಬೆಂಗಳೂರು ಏರ್ಪೋರ್ಟ್ ವರ್ಗೂ ಮಾತಾಡ್ತಾನೆ ಇದ್ದ. ಅದಾದ ನಂತರ ಸಡನ್ ಆಗಿ ಐ ಲವ್ ಯು ಅಂದ್ಬಿಟ್ಟ ಫ್ಲೈಟ್ ಅಲ್ಲಿ. ನಾನ್ ಬಿಲ್ಕುಲ್ ರಿಜೆಕ್ಟ್ ಮಾಡ್ಬಿಟ್ಟೆ, ಅದ್ ಗೊತ್ತೇ ಇಲ್ಲ ಅಂತ. ಆಮೇಲೆ ಪಾಪ ಗಿಂಟ್ಲು ಆಗೋಗ್ತಾನೆ ಅಂತ ಓಕೆ ಅಂದ್ಬಿಟ್ಟೆ. ಇದೆಲ್ಲ ನ್ಯೂಸ್ ಪೇಪರ್ ಮ್ಯಾಗಝೀನ್ ಅಲ್ಲಿ ಬಂದ್ಬಿಡ್ತಾ. ಗೊತ್ತಿರೋರು ಗೊತ್ತಿಲ್ದಿರೋರು ಎಲ್ಲರೂ ರೆಕಮೆಂಡೇಶನ್ಗೋಸ್ಕರ ಬಂದ್ಬಿಡ್ತಾರೆ. ಹೌದು, ನೀನು ಆಡ್ ಚಾನ್ಸ್ಗೋಸ್ಕರ ತಾನೇ ಸೂಟ್ ಬೂಟ್ ಎಲ್ಲ ಹಾಕೊಂಬಂದಿರೋದು. ಸೆಲೆಕ್ಟ್ ಆದ್ಯಾ ಇಲ್ವಾ? ರೆಕಮೆಂಡ್ ಮಾಡ್ಬೇಕಾ?
ಲುಕ್ ನೀನ್ ಹಿಂಗ್ ಸೂಟ್ ಎಲ್ಲ ಹಾಕೊಂಡ್ಬಂದ್ಬಿಟ್ರೆ ಅವ್ರು ಗ್ವಾಲಿಯರ್ ಶೂಟಿಂಗ್ ಆಡ್ ಕರೀತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲೇ ಬೇಡ. ನಂಜನಗೂಡ್ ಹಲ್ಲಿನ ಪುಡಿ, ನಂದಿ ಮಾರ್ಕ್ ಉಪ್ಪಿನಕಾಯಿ ಇದೆಲ್ಲ ಮಾಡಕ್ ರೆಡಿ ಇರ್ಬೇಕು. ಓಕೆನಾ? ಓಕೆ. ಬಟ್ ಒನ್ ಥಿಂಗ್, ನಾನ್ ಟ್ಯಾಲೆಂಟ್ ಇದ್ರೆ ಮಾತ್ರ ರೆಕಮೆಂಡ್ ಮಾಡೋದು. ಓಕೆ? ಇದಿಟ್ಕೋ. ಇದನ್ನೇ ಸೌಟ್ ಅನ್ಕೋ. ಇವಾಗ ಹೇಳು. ಟ್ಯಾಂಟಡ್ಯಾನ್. ಕಾವೇರಿ ಅನ್ನುವುದು ಅಡಿಗೆ ಮಾಡುವ ಹೆಣ್ಣಿನ ಹೆಸರಲ್ಲ, ಅಡಿಗೆ ಮಾಡುವ ಎಣ್ಣೆಯ ಹೆಸರು. ಹೇಳೋ ಹೇಳೋ. ನೆಕ್ಸ್ಟ್ ಟೈಮ್ ಹೇಳ್ತೀನಿ. ನೀನ್ ಸಂಕೋಚ ಪಡ್ತಾ ಇದ್ಯಾ? ಇರ್ಲಿ ಬಿಡು. ಒಂದ್ ಕೆಲ್ಸ ಮಾಡು, ನಂಬರ್ ಕೊಟ್ಟಿರೋ, ಚಾನ್ಸ್ ಬಂದ ತಕ್ಷಣ ನಿಂಗೆ ಹೇಳ್ತೀನಿ. ನಂಬರ್ ಕೊಡ್ತೀಯಾ? 9341322211. ಓಕೆ. ಅನಿತಾ, ಹಾಯ್. ಒಂದ್ ನಿಮಿಷ ಕಣೆ. ನಿನ್ನ ಹೆಸರೇನು ಹೇಳ್ದೆ? ಮಾದೇಶ ಅಲ್ಲ? ಓಕೆ, ಚಾನ್ಸ್ ಬಂದ ತಕ್ಷಣ ಹೇಳ್ತೀನಿ. ಲಿಟಲ್ ಬಿಸಿ, ಸೊ ಹೋಗಿ. ಬಾಯ್, ಟಾಟಾ. ಹಲೋ. ಹಲೋ, ನಾನ್ ಅಂಜಲಿ. ಅಂಜಲಿನಾ? ಯಾವ ಅಂಜಲಿ? ಯೋ, ಅಭಿಷೇಕ್ ಹೆಗ್ಡೆ ಲವರ್ ಅಂಜಲಿ ಕಣೋ. ಓ, ನೀವಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಂಗೊಂದು ಆಡ್ ಚಾನ್ಸ್ ಬಂದಿದೆ. ಟ್ಯಾಂಟೆಕ್ಸ್ ಚಡ್ಡಿ ಆಡು ಮಾಡ್ತೀಯಾ? ಚಡ್ಡಿ ಆಡ? ಅದ್ರಲ್ಲಿ ನೀವು ಆಕ್ಟ್ ಮಾಡ್ತೀರಾ? ಅಯ್ಯಯ್ಯೋ, ಅದು ಗಂಡಸ ಚಡ್ಡಿ ಕಣೋ. ಅದ್ರಲ್ಲಿ ನಾನ್ ಹೇಗೆ ಆಕ್ಟ್ ಮಾಡ್ಲಿ? ಅದಕ್ಕೆ ನಿನಗೆ ಫೋನ್ ಮಾಡಿದ್ದು. ಹಲೋ, ಅಡ್ರೆಸ್ ಬರ್ಕೋ. ಕಪಾಲಮ್ಮ ಟೆಂಪಲ್ ಆಪೋಸಿಟ್, ಥರ್ಡ್ ಮೇನ್, ಕಳಾಸಿಪಾಳ್ಯ. ಕಪಾಲಮ್ಮ ಟೆಂಪಲ್ ಆಪೋಸಿಟ್. ಕಪಾಲಮ್ಮ. ಪ್ಲೀಸ್ ಬೇಗ ಬಾ. ನೋಡು, ಆಟೋದಲ್ಲೇ ಬಾ. ಆಟೋದಲ್ಲಿ ಬಂದ್ರೇನೆ ಮರ್ಯಾದೆ. ಹೆದರ್ಕೊಂಡ್ಬಿಟ್ಯಾ ಅಂತ ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ದೆ. ಆಕ್ಚುಲಿ ಮ್ಯಾನೇಜರ್ ಹೇಳಿದ್ರು ಹೊಸ ಆಡ್ಗೆ ಹೊಸ ಮಾಡೆಲ್ ಬೇಕು ಅಂತ. ನಿನ್ನ ನಾಪ್ಕ ಬಂತು, ಅದಕ್ಕೆ ಸಡನ್ ಆಗಿ ಫೋನ್ ಮಾಡ್ಬಿಟ್ಟೆ. ಯಾವ ಆಡ್? ಟ್ಯಾಂಟೆಕ್ಸ್ ಅಂಡರ್ವೇರ್. ಟ್ಯಾಂಟಡಾನ್. ನಿಂಗೆ ಈ ಆಡ್ ಸಿಕ್ಕಿದ್ರೆ ಎಷ್ಟು ಲಕ್ಕಿ ಗೊತ್ತಾ? MG ರೋಡ್ ಅಲ್ಲಿ ದೊಡ್ಡ ವಿನೈಲ್ ನೀನ್ ಚಡ್ಡಿ ಹಾಕೊಂಡಿರೋದು 3560. ಸೂಪರ್ ಚಾನ್ಸ್ ಕಣೋ. ಅಲ್ಲ, ಈ ಚಡ್ಡಿ ಆಡ್ ಬಿಟ್ರೆ ಬೇರೆ ಯಾವ ಆಡ್ ಇಲ್ವಾ? ಟ್ಯಾಂಟೆಕ್ಸ್ ಇಚ್ಗಾಡಿದೆ, ಕಜ್ಜಿ ತುರಿಕೆದು ಮಾಡ್ತೀಯಾ? ಇಲ್ಲ, ಚಡ್ಡಿನೇ ಬೆಟ್ರು. ನಾನು ಅದಕ್ಕೆ ಹೇಳಿದ್ದು, ನಿನ್ ಪರ್ಸನಾಲಿಟಿಗೆ ಚಡ್ಡಿ ಆಡ್ ಸೂಪರ್ ಆಗಿರುತ್ತೆ. 1400 ರೂಪಾಯಿ ಕೊಡ್ಸ್ತೀನಿ ನಿನಗೇನು. ಡೋಂಟ್ ವರಿ, ಎಲ್ಲ ಚೆನ್ನಾಗಾಗುತ್ತೆ. ಅಕ್ಕ, ಚಡ್ಡಿ ಆಡ್ ಕೊಡ್ತೀನಿ ಅಂದಿಲ್ಲ, ಕೊಡ್ಸಕ್ಕ? ಅದನ್ನ ಬೇರೆಯವ್ರು ಕೊಡ್ಸ್ಬಿಟ್ಟೆ. ಅಕ್ಕ, ನೀನ್ ನನಗೆ ಕೊಡ್ಸಿದ್ರೆ ಹಾಕೊಂಡು ಎಲ್ರಿಗೂ ತೋರಿಸ್ತೀನಕ್ಕ. ಅರೆ ಹೋಗ್ಲಿ ಬಿಡೋ, ನಾನ್ ಹಿಂಗೆ ಇಚ್ಗಾಡ್ ಆಡ್ ಕೊಡ್ಸ್ತೀನಿ. ಓಕೆನಾ? ಇಚ್ಗಾರ್ಡ್ ಆಕ್ಟಿಂಗ್ ನನಗೆ ಬರೋಕಿಲ್ಲಕ್ಕ. ಮೇಲ್ಗಡೆ ಕೆರ್ಕೊಳ್ಳೋದ್ನ ಕೆಳಗಡೆ ಕೆರ್ಕೋ ಅಷ್ಟೇ. ಆಯ್ತಕ್ಕ. ಏನೋ ರಕ್ಷಿತಾ, ಸಾಯಂಕಾಲ ಪಾರ್ಟಿ ಬಂದ್ಬಿಡು. ಏನ ರಾಂಗ್ ನಂಬರ? ಗುಡ್ ಮಾರ್ನಿಂಗ್. ಮಾಮ ಕುತ್ಕೋ. ನಿನ್ ದೆಸೆಯಿಂದ ನಮ್ ಕಂಪ್ನಿ ರೇಂಜ್ ಚೇಂಜ್ ಆಗ್ಬಿಡ್ತಮ್ಮ. ಏನ್ ಸರ್ ವಿಷಯ? ಬರೋ 31 ಡಿಸೆಂಬರ್ ನ್ಯೂ ಇಯರ್ ಪಾರ್ಟಿನ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಚೀಫ್ ಗೆಸ್ಟ್ ಯಾರು ಬರ್ತಿದ್ರೆ ಗೊತ್ತಾ? ಯಾರು ಸರ್? ನಿನ್ ಲವರ್, ಅಭಿ ಆರ್ಟ್ಸ್ ಕಂಪ್ನಿ ಓನರ್ ಅಭಿಷೇಕ್ ಹೆಗ್ಡೆ. ಪ್ಲೀಸ್ ಮಾ, ನೀನೇ ಯಾರು ಒಪ್ಸಿ ಅವನ್ನ ಕರ್ಕೊಂಬಮ್ಮ. ನೋಡು, ನೀನ್ ನಂಬ್ಕೊಂಡು ಇನ್ವಿಟೇಷನ್ ಬೇರೆ ಪ್ರಿಂಟ್ ಹಾಕ್ಸ್ಬಿಟ್ಟಿದ್ದೀನಿ. ತುಂಬಾ ಜನ ಆಡ್ ಫಿಲ್ಮ್ ಮೇಕರ್ಸ್, ಪ್ರೊಡ್ಯೂಸರ್ಸ್ ಎಲ್ಲ ಬರ್ತಿದ್ದಾರೆ. ಪ್ಲೀಸ್ ಮಾ, ಯಾರು ಮಾಡಿ ಕರ್ಕೊಂಬಮ್ಮ. ಅಯ್ಯೋ, ಯಾರನ್ ಕೇಳಿ ನೀವ್ ಇನ್ವಿಟೇಷನ್ ಅಲ್ಲಿ ಅವ್ರ ಚೀಫ್ ಗೆಸ್ಟ್ ಅಂತ ಹಾಕಿದ್ರಿ ಸರ್? ನೀನ್ ನಮ್ಮ ಹುಡುಗಿನ ನಂಬಿಕೆಲಿ ಕೆಲಸ ಮಾಡ್ಬಿಟ್ನಮ್ಮ. ಇನ್ವಿಟೇಷನ್ ಊರಿಗೆಲ್ಲ ಹಂಚ್ಬಿಟ್ಟಿದ್ದೀನಿ. ಅಲ್ಲ, ನೀವ್ ನನ್ನ ಕೇಳ್ದೇನೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಇವಾಗ ನಂಗೆ ಹೇಳಿದ್ರೆ ಹೆಂಗ್ ಸರ್? ಇಲ್ಲಮ್ಮ, ನಿನ್ ಪರ್ಮಿಷನ್ ತಗೊಳ್ಳೋಣ ಅಂತಾನೆ ಇದ್ದೆ. ಅಳದು ಟೆನ್ಷನ್. ಹುಡುಗಿ ಅಲ್ಲವ, ಕಾಣಿಸ್ತಾನೆ ಇಲ್ಲ. ಆಫೀಸಿಗೆ ಹೋಗಿದ್ದಾಳೆ. ನಾವು ಬರೋದು ಗೊತ್ತಿಲ್ವಾ? ಇಲ್ಲ, ಅದು ಅವ್ರ ಆಫೀಸಲ್ಲಿ ಮೀಟಿಂಗ್ ಇತ್ತಂತೆ, ಅದಕ್ಕಾಗಿ ಹೋಗ್ಬೇಕಾಗಿ ಬಂತು. ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಗಾದೆ ಮಾತಿದೆ ಗೊತ್ತಿಲ್ವಾ? ಮಗ ಮನ ಕೆಟ್ಟ, ಸೊಸೆ ತಿರ್ಗಾಡಿ ಕೆಟ್ಲು ಅಂತ. ನಗು ಬರ್ಲಿಲ್ವಾ? 16 ಕಂಬದ ತೊಟ್ಟಿ ಮನೆ, 6 ಆಲೆ ಮನೆ, 5 ಸಿನಿಮಾ ಟಾಕೀಸು, 3 ಸಾಮಿಲ್ಲು, 2 ಗಂಡು ಮಕ್ಕಳು, 500 ಎಕರೆ ನೀರಾವರಿ ಜಮೀನು. ಮನೆ ಸೊಸೆ ಮನೇಲಿ ಇಲ್ದಲೆ ಊರೂರು ತಿರುಗ್ತಾ ಇದ್ರೆ ಏನ್ ಬರ್ವಾದ ಹೇಳಿ? ಅದಕ್ಕೇನಂತೆ, ನೀವು ಬೇಡ ಅಂದ್ರೆ
ಬಿಟ್ಬಿಡ್ತಾಳೆ. ಏನ್ ಕೆಲ್ಸನ ಮದ್ವೆನಾ? ರಘು ಬರ್ಲಿಲ್ವಾ? ಪರವಾಗಿಲ್ಲ ಬಿಡಿ. ಐನೋರೇ ಯಜಮಾನ್ರೆ, ತಾವಿನ ಪತ್ರಿಕೆ ಓದ್ಬೋದು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶಕೆ. ಒಳ್ಳೆ 500 ಸವಾಸ ಆಗೋಯ್ತು. ಅದೇ ಶಾಲಿವಾಹನ, ಅದೇ ಸೆಕೆ. ಮದ್ವೆ ಯಾವತ್ತು, ಎಲ್ಲಿ, ಎಷ್ಟೊತ್ತಿಗೆ ಅಂತ ಓದಿ ಸಾಕು. ಇದೇ ಶುದ್ಧ ಪಾಡ್ಯಮಿ 22ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ಮುಡುಕುದೊರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ವಿವಾಹ ಮಹೋತ್ಸವವನ್ನ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಸರಿ ತಾನೆ? ಆಗಬಹುದು. ಇನ್ 2 ದಿವಸ ಬಿಟ್ಟು ನನ್ನ 2ನೇ ಮಗನ್ ಕಳಿಸ್ತೀನಿ. ಅವನ್ ನಿಮ್ ಜೊತೆಲಿ ಎತ್ಕೊಂಡು ಜ್ವಾಪಾನವಾಗಿ ಕರ್ಕೊಂಬತ್ತಾನೆ. ಬರುವಾಗ ಬರೀ ಹೆಣ್ ಕರ್ಕೊಂಬನ್ನಿ ಸಾಕು. ಮಿಕ್ಕಿದ್ ಏನೇ ವ್ಯವಸ್ಥೆ ಇದ್ರು ನಾವು ನೋಡ್ಕೊಂತೀವಿ. ಅದಕ್ಕೋಸ್ಕರ ನಿಮ್ ಮಗ ಇನ್ನೊಂದ್ ಸರ್ತಿ ಇಲ್ಲಿಗೆ ಯಾತಕ್ ಬರ್ಬೇಕು? ನಾವೇ ಬರ್ತೀವಿ ಬಿಡಿ. ನಿಮ್ಗೋಸ್ಕರ ಅಂತ ಅಲ್ಲ, ನಮ್ ಕಡೆ ನೆಂಟ್ರು ಇಷ್ಟ್ರಿಗೂ ನಾವು ಲಗ್ನ ಪತ್ರಿಕೆ ಕೊಡೋದ್ ಬೇಡವಾ? ನನ್ನ 2ನೇ ಮಗ ರವಸ್ಟ್ ಕ್ವಾಪ್ ಇಷ್ಟ. ಏನಾದ್ರೂ ಬೋದ್ ಬಿಟ್ರೆ ದಯವಿಟ್ಟು ಕ್ವಾಪ ಮಾಡ್ಕೋಬೇಡಿ. ಅಂದಂಗೆ ಏನೋ ಕೇಳ್ಬೇಕು ಅಂತಿದ್ನಲ್ಲ. ನಿಮ್ ಹೆಣ್ಮಗಿಗೆ ಸೀರೆ ಉಟ್ಕೊಳಕ್ ಬರ್ತದ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಅಭಿನಾ ನನ್ ಕ್ಯಾಬಿನಿಗೆ ಬರಕ್ ಹೇಳಿ. ಅವ್ರು ಬಂದಿಲ್ಲ ಮೇಡಮ್. ಯಾಕೆ ಬಂದಿಲ್ಲ? ಅದು ಗೊತ್ತಿಲ್ಲ ಮೇಡಮ್. ಓಕೆ, ನೀವ್ ಹೊರಡಿ. ಆಯ್ತು ಮೇಡಮ್. ಹಲೋ ಐಶ್ವರ್ಯ, ಗುಡ್ ಮಾರ್ನಿಂಗ್. ಹಲೋ ಸರ್. ಯು ಡಿಡ್ ಎ ಸ್ಪ್ಲೆಂಡೆಡ್ ಜಾಬ್ ಇನ್ ಯುರೋಪ್. ಥ್ಯಾಂಕ್ ಯು ಸರ್. ಯುರೋಪ್ ಟೂರ್ ಸಕ್ಸಸ್ ಆಗಿದ್ದಕ್ಕೆ ಮೇಬ್ಲಿನ್ ಕಂಪನಿಯವರು ನಾಳೆ ಸಂಜೆ ಪಾರ್ಟಿ ಇಟ್ಟಿದ್ದಾರೆ. ರಿಯಲಿ? ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಅಷ್ಟರಲ್ಲಿ ಆ ಬಜೆಟ್ ಫೈಲ್ ನಾನು ಕೊಟ್ರೆ ಐ ಜಸ್ಟ್ ಗೋ ಥ್ರೂ ಇಟ್. ಅದು ರೆಡಿ ಇಲ್ಲ ಸರ್, ಇವತ್ತು ಅಭಿ ಬಂದಿಲ್ಲ. ಓ ಮಾಮೂಲು. ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಒಂದ್ 4 ದಿವಸ ಯಾರ ಹತ್ರ ಮಾತಾಡಲ್ಲ. ಯಾವ ಮೂಡ್ ಸರಿ ಹೋಗುತ್ತೋ ಗೊತ್ತಿಲ್ಲ. ಇಟ್ಸ್ ಓಕೆ. ಯಾರು ಬೇಕಿತ್ತು? ಅಭಿಷೇಕ್ ಅವರಿದ್ದಾರಾ? ಅವ್ರ ಆಫೀಸ್ಗೆ ಹೋಗವ್ರೆ. ನಾನು ಆಫೀಸಿಂದಾನೇ ಬರ್ತಾ ಇದ್ದೀನಿ. ಹಾಗಾದ್ರೆ ಗೊತ್ತಿಲ್ಲ. ಯಾಕೆ ಅವರಿದ್ರು ಇಲ್ಲ ಅಂತಿದ್ಯಾ? ಅದು ಅವರಲ್ಲ. ರೀ ಏನ್ರಿ ನೀವು ಹೇಳ್ತಾ ಇದ್ರು ನುಗ್ತಾನೆ ಇದ್ರಲ್ರಿ. ನಿಂತ್ಕೊಳ್ರಿ. ಇವತ್ ಯಾಕೆ ನೀನ್ ಆಫೀಸಿಗೆ ಬಂದಿಲ್ಲ? ಇವತ್ತು ಉಪ್ಪಿಟ್ಟು ತಿನ್ಬೇಕು ಅನಿಸ್ತು, ಅದಕ್ಕೆ ಬರ್ಲಿಲ್ಲ. ಉಪ್ಪಿಟ್ಟು ತಿನ್ಬೇಕು ಅನ್ಸಿದ್ರೆ ಆಫೀಸಿಗೆ ಬರ್ಬಾರ್ದಾ? ಬೆಳಿಗ್ಗೆಯಿಂದ ಉಪ್ಪಿಟ್ಟು ಮಾಡೋದ್ ಕಲ್ತ್ಕೊಂಡೆ. ಟ್ರೈ ಮಾಡಿ ಮಾಡೋಷ್ಟು ಇಷ್ಟೊತ್ತಾಯ್ತು. ಹೋಗ್ಲಿ, ನಾಳೆ ಬರ್ತೀಯಾ? ಯಾಕೆ? ನಾಳೆ ನಂಗೆ ದೋಸೆ ತಿನ್ಬೇಕು ಅನಿಸ್ತಿದೆ. ನಾಡಿದ್ದು? ನನ್ನ ಆಫೀಸು ನನ್ನ ಇಷ್ಟ. ನಾನು ಯಾರಿಗೂ ಕಾರಣ ಹೇಳ್ಬೇಕಾಗಿಲ್ಲ. ಕಾರಣ ಬೇಕಾಗಿಲ್ಲ. ಅಟ್ಲೀಸ್ಟ್ ಆಫೀಸಿಗೆ ಬರಲ್ಲ ಅಂತ ಒಂದು ಫೋನ್ ಮಾಡಿ ಹೇಳಕ್ಕಾಗಲ್ವಾ? ಫೋನ್ ಕೆಟ್ಟೋಗಿದೆ, ಔಟ್ ಆಫ್ ಆರ್ಡರ್. ಸುಳ್ಳು ಹೇಳೋಕೆ ಎಷ್ಟು ಈಸಿನೋ, ಸತ್ಯನ ಮುಚ್ಚಿಡೋಕೆ ಅಷ್ಟೇ ಕಷ್ಟ. ನಾನು ಯಾವ ಸತ್ಯನೂ ಮುಚ್ಚಿಡ್ತಾ ಇಲ್ಲ. ಮುಚ್ಚಿಡ್ತಾ ಇದ್ಯಾ? ಫಸ್ಟ್ ಆಫ್ ಆಲ್ ನಮ್ಮಿಬ್ರ ಮಧ್ಯೆ ಮುಚ್ಚಡಕ್ಕೆ ಏನಿದೆ? ನಾವಿಬ್ರು ಫ್ರೆಂಡ್ಸಾ, ಪಾರ್ಟ್ನರ್ಸಾ? ಇಲ್ಲ. ನಿನಗ್ ಸತ್ಯ ಹೇಳೋದಕ್ಕೆ ಇಷ್ಟ ಇಲ್ವೋ, ಧೈರ್ಯ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನನಗ್ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಐ ಆಮ್ ಸಾರಿ. ಆಗಿದ್ದನ್ನೆಲ್ಲ ಮರ್ತ್ಬಿಡು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನ್ ಮತ್ತೆ ಆಫೀಸಿಗೆ ಬರ್ಬೇಕು, ಎಲ್ಲರ ಜೊತೆ ಸೋಷಿಯಲ್ ಆಗಿರ್ಬೇಕು. ಇದನ್ನ ಆರ್ಡರ್ ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಗುಡ್ ಬೈ. ಏ ಇಡೋ, ಅದ್ ನಿನಗಲ್ಲ. ಹುಡ್ಗನ್ ತಮ್ಮ ಬರ್ತಾರೆ, ಅವ್ರಿಗದು. ಅವನೊಬ್ನೇ ಇಷ್ಟೆಲ್ಲ ತಿಂತಾನ? ಅವನು ಗೀವ್ನು ಅಂತ ಮಾತಾಡ್ಕೊಡ್ದು. ಲಕ್ಷಣವಾಗಿ ಭಾವ ಅಂತ ಕರಿಬೇಕು. ಮೊದ್ಲೇ ಮಂಡ್ಯ ಜನ ಮರ್ಯಾದೆಗೆ ಅಂಜೋರು, ಗೊತ್ತಾಯ್ತಾ? ಅವ್ರು ಬಂದ್ ಕೂಡ್ಲೆ ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ನೀರ್ ಕುಡಿತೀರಾ ಅಂತ ಕೇಳ್ಬೇಕು. ಹೋಗ್ ನೋಡಿ, ಯಾರೋ ಬಂದ್ರು ಅನ್ಸುತ್ತೆ. ಅಕ್ಕ ಬಂದ್ಲು ಅನ್ಸುತ್ತೆ. ಯಾರ್ ನೀವು? ಎಷ್ಟು ಕೆಜಿ? ಅಯ್ಯಪ್ಪ, ಒಂದ್ 10 ಕೆಜಿ ಇರ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ನಾನ್ ಮಂಡ್ಯದಿಂದ ಬಂದೀನಿ. ಶ್ರೀಕಂಠೇಗೌಡ್ರಿ ಹಳ್ಳಿ. ನಮಸ್ಕಾರ. ನಮಸ್ಕಾರ ಕಣವ. ಅಣ್ಣ ಹೆಣ್ಣೋಡಕ್ ಬಂದಾಗ ನಾನು ಹೊಸಿ ಬಿಜಿಯಾಗಿದ್ದೆ, ಅದಕ್ಕೆ ಬರ್ಲಿಲ್ಲ. ಅಣ್ಣ ಫ್ಯಾಕ್ಟ್ರಿ ನೋಡ್ಕೋತಾನೆ, ಅಪ್ಪ ಜಮೀನ್ ನೋಡ್ಕೋತಾನೆ, ನಾನು ಬಂಕ್ ನೋಡ್ಕೋತೀನಿ. ಅದಕ್ಕೆ ನನ್ನೆಲ್ಲ ಬೊಂಗ್ಸಿನ ಅಂತಾರೆ. ನೀರ್ ಕುಡಿತೀರಾ? ಬ್ಯಾಡ ಕಣಪ್ಪ, AC ಬಸ್ಸಲ್ಲಿ ಬಂದಲ್ಲ, ದಾವ್ರ ಇಲ್ಲ. ಅಲ್ಲ, ನಾನ್ ಬಂಗ್ಸಿನ ಮಾತಾಡ್ದು. ಯಾರ್ಲ? ಶಿವಣ್ಣ. ಏನ್ಲ? ಅಣ್ಣ ಪೆಟ್ರೋಲ್ ಅರ್ಧಕ್ಕೆ ಬಂದ್ಬಿಟ್ಟೈತೆ ಕಣಣ್ಣ. ಹೇ, ಇನ್ನು ಅರ್ಧ ಸೀಮೆಣ್ಣೆ ಬೆಳೆಸ್ಲಾ? ಗಲಾಟೆ ಆಗ್ಬಿಡ್ತದೇನೋ ಕಣಣ್ಣ.
ಪೆಟ್ರೋಲ್ ಹಾಕ್ಸ್ಕೊಳ್ಳೋನ ಅದನ್ನ ನೆಕ್ಕ ನೋಡ್ತಾನೆ ಮಡಗ್ಲಪ್ಪ ಅನ್ನ. ಪೆಟ್ರೋಲ್ಗೆ ಸೀಮೆಣ್ಣೆ ಮಿಕ್ಸ್ ಮಾಡಿದ್ರೆ ಹೊಗೆ ಬರಲ್ವಾ? ತಮ್ಮಯ್ಯ, ಗಾಡಿ ಹಿಂದೆ ಬರೋನ್ಗೆ ಹೊಗೆ ಗೊತ್ತಾಯ್ತದೆ, ಗಾಡಿ ಓಡ್ಸೋನ್ಗೆ ಹೆಂಗ್ ಗೊತ್ತಾಯ್ತದೆ? ಮನೇಲೆಲ್ಲ ಹೇಗಿದಾರಪ್ಪ? ಮದ್ವೆ ಕೆಲ್ಸದಲ್ಲಿ ಎಲ್ಲ ಬಿಜಿಯಾಗ. ಕುಡಿತೀರಾ? ಬ್ಯಾಡಪ್ಪ, ಜೊತೆಲಿ ಇದ್ಬಿಟ್ಟು ಕರ್ಕಮ್ಮ ಅಂತ ಅಪ್ಪಯ್ಯ ಹೇಳೋರು. ನಿಂಗೇನ್ ಬುದ್ಧಿಗಿದೆ ಆಯ್ತಾ? ಎಷ್ಟೆಲ್ಲ ಹೇಳೋದು? ಕಾಫಿ ಕುಡಿದ್ಯಾ, ಟೀ ಕುಡಿದ್ಯಾ, ತಲೆ ತಿಂತಾ ಇದ್ಯಾ? ಮದ್ದೂರಲ್ಲಿ ಕುಡ್ದೆ, ಚನ್ನಪಟ್ಟಣ ಕುಡ್ದೆ, ರಾಮನಗರ ಕುಡ್ದೆ, ಅದೇನ್ ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ನಿಮ್ ನೆಂಟ್ರಿಸ್ಟ್ರಿಗೆಲ್ಲ ಬಸ್ ಮಾಡಿದೀರ, ಅದ್ರ ಜೊತೆಗೆ ಇನ್ನೂ ಒಂದ್ ಬಸ್ ಮಾಡ್ಬಿಟ್ರೆ ಇನ್ನೊಂದ್ 100 ಜನಕ್ಕೆ ಪತ್ರಿಕೆ ಕೊಡೋದಿದೆ. ಎಲ್ಲ ಸೇರಿ ಒಟ್ಟಿಗೆ ಹೋಗ್ಬೋದು. ಆಯ್ತಪ್ಪ. ಕುಂಬಳಕಾಯಿ ಕೆಳಗಿಳಿಸ್ಲಾ, ತೂಕ ಗಾಡಿಗೆ ಹೊಡೆದಾಯ್ತು, ಟೆನ್ಷನ್ ಅಲ್ಲಿ ಸಾಯ್ತಾ ಇವ್ನಿ. ಅತ್ತಿಗೆ ಆಫೀಸ್ಗೆ ಹೋಗೋರು. ಹೌದಪ್ಪ. ಅಕ್ಕ, ಏನು ಮೈದ್ನ ಇದ್ದಾನಲ್ಲ, ಒಂದ್ ಸ್ವಲ್ಪ ಮೆಂಟ್ಲು ಕಣೆ. ಹೇಯ್, ಹಾಗೆಲ್ಲ ಮಾತಾಡ್ಕೊಡ್ದು ಅಂತ ಹೇಳ್ಕೊಟ್ಟಿಲ್ಲ ನಾನು. ಅಮ್ಮ ಅವ್ರ ಊಟಕ್ಕೆ ಬರಲ್ವಾ? ಬಂದ್ರು, ಬನ್ನಿ. ನಮಸ್ಕಾರ ಕಣವ. ನಮಸ್ಕಾರ ಅತ್ಕೆಮ್ಮ, ನಾನ್ ನಿಮ್ ಮೈದ್ನ ಬಂಗ್ಸಿನ ಅಂತ. ಹಾಯ್. ಹಾಯ್. ಸಾಕು, ನಿಮ್ನ ಬರೀ ಫೋಟೋಲೇ ನೋಡಿದೆ, ನೀವು ತುಂಬಾ ಚೆನ್ನಾಗಿದ್ದೀರಾ. ಸಾಕು ಅಂದ್ರೆ ಬಡಿಸ್ತಾನೆ ಇದೀರಲ್ಲ, ನಾನೇನ್ ಮೂಗನ ಬೇಕು ಅಂದ್ರೆ ಕೇಳ ಹಾಕ್ಕೋತೀರಿ. ಅಣ್ಣ ನಿಮ್ನ ಸ್ಪೆಷಲ್ ಆಗಿ ವಿಚಾರಿಸ್ಕೊಂತ ಹೇಳ್ ಕಳ್ಸವ್ನೆ. ಹಾಕಿ. ನಿಮ್ ಫೋಟೋ ನೋಡ್ದಾಗಿಂದ ಅಣ್ಣ ನಿಮ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾವನೆ. ಸಾರು ತುಂಬಾ ಚೆನ್ನಾಗೈತೆ. ಯಾರ ಅತ್ಯ ಮಾಡಿದ? ಇವಳಿಗೆ ಕಾಫಿ ಮಾಡಕ್ಕೂ ಬರಲ್ಲ. ಪರವಾಗಿಲ್ಲ, ಅಣ್ಣ ಕಾಫಿ ಕುಡಿಯಕ್ಕಿಲ್ಲ, ಯಾವಾಗ್ಲೂ ಟೀನೇ ಕುಡಿಯೋದು. ಇವನೇ ಹಿಂಗಿದಾನೆ, ಇನ್ ಇವ್ರ ಅಣ್ಣ ಹೆಂಗಿರ್ತಾನೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಕಣ್ಣು, ಕಿವಿ, ಮೂಗು, ತುಟಿ ಎಲ್ಲ ಓಕೆ. ಈ ಬಿಗ್ ಸೈಜ್ ಬಿಂದಿ ಯಾಕೆ? ಸೈಜ್ ಸ್ವಲ್ಪ ಕಮ್ಮಿ ಮಾಡ್ಕೋ, ಸೂಪರ್ ಆಗಿರ್ತೀಯ. ಹಾಯ್ ಶ್ರುತಿ. ಓಹೋ, ಸಾರಿ ಇಟ್ಸ್ ಓಕೆ. ನೋಡು, ಬಾರ ಎತ್ತಿತ್ತು ಹೆಂಗ್ ಸೊರಗೋಗಿದ್ಯಾ. ಸೋ ಕ್ಯೂಟ್. ಹಾಯ್ ಸೀತಾ. ಸೀತೆ, ರಾತ್ರಿನೇ ಬರ್ದೆ ನಿನ್ ಮೇಲೆ ಒಂದು ಕವಿತೆ, ನಾಳೆ ತಂದು ಓದ್ತೀನಿ, ಆಯ್ತೆ? ಅದಿರ್ಲಿ, ನಾನು ಇಷ್ಟ ದಿನ ಇಲ್ದೆ ನೀವೆಲ್ಲ ಹೇಗಿದ್ರಿ? ತುಂಬಾ ಡಲ್ ಆಗಿದ್ವಿ ಸರ್. ಓ ರಿಯಲಿ? ನೀವ್ ಎಷ್ಟು ಸ್ವೀಟ್ ಅಂತ ನೀವ್ ಇಲ್ದೇ ಇರುವಾಗ್ಲೇ ನಮಗ್ ಗೊತ್ತಾಗಿದ್ದು ಸರ್. ಆಹಾ, ಕಳ್ಳಿ ತರ ಇದ್ರು, ಮಳ್ಳಿ ಮಳ್ಳಿ. ಆಕ್ಚುಲಿ ನಿಮ್ಮಂತ ಹುಡುಗಿನ ಫಾರಿನ್ ಕರ್ಕೊಂಡು ಹೋಗಿದ್ರೆ ಎಂಜಾಯ್ ಮಾಡಬಹುದಾಗಿತ್ತು. ಏನ್ ಮಾಡೋದು, ಆಂಟಿ ಜೊತೆ ಹೋಗ್ಬೇಕಾಗಿ ಬಂತು. ಅದಕ್ಕೆ ನಿಮ್ಗೆಲ್ಲರಿಗೂ ಫಾರಿನ್ ಇಂದ ಒಳ್ಳೊಳ್ಳೆ ಗಿಫ್ಟ್ ತಂದಿದ್ದೀನಿ. ಇದು ನಿನಗೆ ಪರ್ಫ್ಯೂಮ್. ಥ್ಯಾಂಕ್ ಯು ಸರ್. ಸರ್ ನನಗೆ ಕವನ, ನಿನಗೋಸ್ಕರ ಈ ಪವನ. ನನ್ಗೇನ್ ತರ್ಲಿಲ್ವಾ ಸರ್? ನಾನೇ ಬಂದಿದ್ದೀನಲ್ಲ ಶ್ರುತಿ, ಸಾಲ್ದ. ಟೂರ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ ಸರ್? ಏನ್ ಎಂಜಾಯ್ ಮಾಡೋದು, ಯಾವಾಗ ನೋಡ್ರು ರೂಲ್ಸ್ ಫೈಲ್ಸ್ ಅಂತ ತಲೆ ತಿಂತಾ ಇದ್ಲು. ನನಗಂತೂ ಕೆಲಸ ಮಾಡಿ ಜ್ವರಾನೇ ಬಂದ್ಬಿಡುತ್ತೆ. ಈಗ ಹೇಗಿದ್ದೀರಾ ಸರ್? ಈಗ ಸ್ವಲ್ಪ ಜಾಸ್ತಿ ಆಗ್ತಿದೆ ಸೀತಾ. ನಿಮ್ಗಳ ಜೊತೆ ಎಲ್ಲ ಹೋಗಿದ್ರೆ ಒಳ್ಳೆ ಗ್ರೂಪ್ ಡ್ಯಾನ್ಸ್ ಮಾಡಬಹುದಾಗಿತ್ತು. ಏನ್ ಮಾಡೋದು, ಆ ಚಾನ್ಸಸ್ ಹುಡುಗಿರ್ ಜೊತೆ ಕಾನ್ಫರೆನ್ಸಾ? ಕಾನ್ಫರೆನ್ಸಾ? ರಾಮ ರಾಮ. ಮಧ್ಯದಲ್ಲಿ ಅವನ ಹೆಸರು ಯಾಕೆ? ಏನದು? ಪರ್ಫ್ಯೂಮ್ ಸರ್ ಕೊಟ್ಟಿದ್ದು. ಗೋ ಡು ಯೋರ್ ವರ್ಕ್. ಬಾಯ್ ಗರ್ಲ್ಸ್. ಅಳ್ಬೇಡ ಶ್ವೇತಾ, ಪ್ಲೀಸ್. ಗುರುವಾರ ಬೆಳಗ್ಗೆ 11 ಗಂಟೆಗೆ ನನ್ ಮದ್ವೆ. ಪ್ಲೀಸ್ ಏನಾದ್ರೂ ಮಾಡು ಮೂರ್ತಿ. ನಾನೇನ್ ಮಾಡಕ್ಕಾಗತ್ತೆ? ಅಟ್ಲೀಸ್ಟ್ ನನ್ ಹೆಣ ನೋಡಕ್ಕಾದ್ರೂ ಬರ್ತೀಯ ಅಲ್ವಾ? ಶ್ವೇತಾ, ಅಳ್ಬೇಡ ಶ್ವೇತಾ, ಪ್ಲೀಸ್. ಕೆಲವ್ರು ಇಷ್ಟೇ, ಅಳ್ತಾನೆ ಹುಡ್ತಾರೆ, ಅಳ್ತಾನೆ ಬದುಕ್ತಾರೆ. ಪಾಪ. ಏನ್ ಮಾಡ್ತಾ ಇದ್ಯಾ? ಈ ಫೈಲ್ ನ ಚೆನ್ನಾಗಿ ಸ್ಟಡಿ ಮಾಡಿ ನಮ್ ಕಂಪನಿಗೆ ಕೀರ್ತಿ ತರೋಣ ಅಂತಿದ್ದೀನಿ. ಓವರ್ ಆಗಿ ಆಡ್ಬೇಡ. ನಾನಾ? ಆ ಹುಡ್ಗಿರ್ ಜೊತೆ ನಕ್ಕಿದ್ದೇನು, ಜೋಕ್ಸ್ ಏನು? ಆಹಾ, ನೀನೇ ತಾನೇ ಎಲ್ಲರ ಜೊತೆ ಸೋಷಿಯಲ್ ಆಗಿರೋ ಅಂತ ಹೇಳಿದ್ದು. ನಾನ್ ಎಲ್ಲಾರ್ ಜೊತೆ ಸೋಷಿಯಲ್ ಆಗಿರು ಅಂತ ಹೇಳಿದ್ದು, ಸರ್ಸ ಆಡು ಅಂತಲ್ಲ. ಸರ್ಸಾನ? ಅವಳು ಪ್ಯಾರಿಸ್ ಇಂದ ಪರ್ಫ್ಯೂಮ್ ತಂದ್ಯಾ? ಬರ್ತಾ ಬ್ರಿಗೇಡ್ ರೋಡ್ ಇಂದ ತಂದೆ. ಓಹೋ, ಸಾಯಂಕಾಲ ಪಾರ್ಟಿಗೆ ಹೀಗೆ ಬರ್ತೀಯಾ? ಇಲ್ಲ, ಬೇರೆ ಡ್ರೆಸ್ ಹಾಕೊಂಡ್ ಬರ್ತೀನಿ. ಯಾಕೆ? ಯುರೋಪ್ ರೂಮ್ ಅಲ್ಲಿ ಗೊಮ್ಟೇಶ್ವರನ್ ತರ ನಿಂತಿದ್ಯಲ್ಲ, ಹಾಗ್ ಬಾ.
ಸ್ಪರ್ಶದಿಂದ ನೀ ತಂದ ಹರ್ಷದಿಂದ 16ರ ಬೇಲಿ ದಾಟಿದೆ ನಿನ್ನ ಒಂದು ನೋಟದಿಂದ ಕಣ್ಣಂಚಿನ ಸನ್ನೆಯಿಂದ ಮೈ ಮನಸ್ಸು ತೇಲಿ ಹೋಗಿದೆ ಮುಂಜಾನೆ ಮಂಜಿಗಿಂತ ತಂಪು ನಾನು ರವಿಯಂತೆ ನನ್ನ ಮುಟ್ಟಿ ಬಿಟ್ಟೆ ನೀನು ಹಿಂದೆಂದು ನೀ ತಂದೆ ಎಲ್ಲಿಂದ ಬಂದೆ ಹೇಳು ನೀನು ಮನ್ಮಥ ಮನ್ಮಥ ನೀನೇನಾ 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 ಮನ್ಮಥ ನೀನೇನಾ ನೀನೇನಾ Life is full of love. Love is all you need. What you looking for? Is it love? 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 ಮನಸ್ಸೊಂದು ನೀಲಿ ಬಾನು ನೀನಿರದೆ ಖಾಲಿ ನಾನು ಸೂರ್ಯನೇ ನೀನೆ ಅಲ್ಲವೇ ಮನದಾಸೆ ಹೇರುವಾಸೆ ನಿನ್ನೊಳಗೆ ಬಾಡುವಾಸೆ ಮೊದಲ ಪ್ರೀತಿ ಅಲ್ಲವೇ ಮುಸ್ಸಂಜೆ ಬಾನು ಕೆಂಪು ರಂಗು ನಾನು ಬಾನಾಡಿಯಾಗಿ ಬಂದು ಸೇರು ನೀನು ನಿನ್ನಿಂದ ಸಂತೋಷ ಎಲ್ಲಿಂದ ಬಂದೆ ಹೇಳು ನೀನು ಮನ್ಮಥ ಮನ್ಮಥ ನೀನೇನಾ 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 ಮನ್ಮಥ ನೀನೇನಾ ನೀನೇನಾ ಅಪ್ಪ ಅಯ್ಯೋ ಏನ್ ಚಿಕ್ಕಮ್ಮ ಇದು ಈರುಳ್ಳಿ ಕಣ್ಣೀರ ನಿಜವಾದ ಕಣ್ಣೀರ? ಓಹೋ ನಿನ್ನೆ ರಾತ್ರಿ ನಾನು ಜಾಸ್ತಿ ಕುಡಿದೆ ಅಂತ ಬೇಜಾರಾ? ಇನ್ಮೇಲೆ ನಾನು ಯಾವತ್ತೂ ಕುಡಿಯಲ್ಲ, ಓಕೆನಾ? ನೀನೇನಾಗ್ ಹೋಗ್ತೀಯ ಅಂತ ನನಗೆ ಹೆದರಿಕೆ ಆಗ್ತಿದೆ ಕಣೋ. ಏನ್ ಚಿಕ್ಕಮ್ಮ ನೀವೆಲ್ಲ ನನ್ ಜೊತೆ ಇಲ್ವಾ? ನಾವೆಲ್ಲ ಸಾಯೋವರೆಗೂ ನಿನ್ ಜೊತೆ ಇರ್ತೀವಿ. ಛೆ, ಹೀಗೆಲ್ಲ ಹೇಳ್ಬೇಡ ಚಿಕ್ಕಮ್ಮ. ಇನ್ನೇನೋ ಮತ್ತೆ ನನ್ ಮಾತ್ ಕೇಳೋ ಅಭಿ, ಸುಮ್ನೆ ಒಂದ್ ಮದ್ವೆ ಮಾಡ್ಕೊಳೋ. ಅದೊಂದ್ ವಿಷಯ ಮಾತ್ರ ಕೇಳ್ಬೇಡ ಚಿಕ್ಕಮ್ಮ. ಯಾವಾಗ್ಲೂ ಆಗಿದ್ದನ್ನ ನೆನೆಸ್ಕೊಂಡು ಜೀವನ ಪೂರ್ತಿ ಹೀಗೆ ಇರ್ತೀಯೇನೋ? ಯಾವಾಗ್ಲೂ ಆಗಿದ್ದಲ್ಲ ಚಿಕ್ಕಮ್ಮ, ಯಾವಾಗ್ಲೂ ಆಗೋದದೆ. ಈ ಹುಡುಗಿರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ನಿನಗೇನು ಗೊತ್ತಿಲ್ಲ ಕಣೋ. ನಿನಗೆ ಏನು ಗೊತ್ತಿಲ್ಲ ಚಿಕ್ಕಮ್ಮ. ಈ ಹುಡುಗಿರಿಗೆ ಪ್ರೀತಿಸಕ್ ಟೈಮ್ ಇರುತ್ತೆ, ಮದುವೆ ಮಾಡ್ಕೊಳ್ಳೋ ಧೈರ್ಯ ಇರಲ್ಲ. ಪ್ರೀತಿಸ್ಬೇಕಾದ್ರೆ ಅಪ್ಪ ಅಮ್ಮನ ಜ್ಞಾಪಕ ಇರಲ್ಲ, ಮದುವೆ ಮಾಡ್ಕೊಂಡಾಗ ಪ್ರೀತಿಸೋನ್ ಜ್ಞಾಪಕ ಇರಲ್ಲ. ಹುಡುಗರು ಪ್ರೀತಿ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಳ್ಳದೇ ಇರ್ಬೋದು, ಆದ್ರೆ ಮರ್ಯಾದಕ್ಕೆ ಇಡೀ ಜೀವನನೇ ತಗೊಂತಾರೆ. ಹುಡುಗಿರ್ ಆಗಲ್ಲ, ಪ್ರೀತಿ ಮಾಡಕ್ ಜಾಸ್ತಿ ಟೈಮ್ ತಗೊಂತಾರೆ, ಆದ್ರೆ ಮರ್ಯಾದಕ್ಕೆ ಚಿಟಿಕೆ ಹೊಡೆದಲ್ಲಿ ಮಾಡ್ತೋಗ್ತಾರೆ. ಬೇರೆಯವ್ರ ವಿಷಯ ಬಿಡು. ಆ ಅಂಜಲಿ ವಿಷಯ ಮಾತಾಡ್ಬೇಡ. ನನಗೋಸ್ಕರ ಸಾಯ್ತೀನಿ ಅಂದ್ರು. ನಾ ಸಾವು ಬದುಕಿ ಮಧ್ಯೆ ಹೋರಾಡ್ತಿರ್ಬೇಕಾ ಇನ್ನೊಬ್ಬನ ಮದುವೆ ಅಂತ. ಅವೆಲ್ಲ ಮಾತಾಡ್ಬಾರ್ದು ಬಿಡು. ಅವ್ಳು ಬಿಟ್ಟೆ ಸುಲಭ ನಾನು ಬಿಡಕ್ಕಾಗಲ್ಲ ಚಿಕ್ಕಮ್ಮ. ನೆನೆಸ್ಕೊಂಡ್ರೆ ರಕ್ತ ಕುದೀತದೆ. ಹಾಗೆಲ್ಲ ಮಾತಾಡ್ಬಾರ್ದು, ತಪ್ಪು. ಅವಳ ಬಗ್ಗೆ ಏನ್ ಮಾತಾಡೋದು ತಪ್ಪಿಲ್ಲ ಚಿಕ್ಕಮ್ಮ. ಒಂದ್ ಕಾಲದಲ್ಲಿ ಅವಳಿಗೋಸ್ಕರ ಸಾಯ್ಬೇಕು ಅನ್ಸೋದು, ಈಗ ಅವಳೆಲ್ಲ ಸಿಕ್ಕರೆ ಸಾಯಿಸ್ಬೇಕು ಅನ್ಸ್ತಿದೆ. ಬೇಡ ಅಭಿ, ಇಲ್ದೇ ಇರೋರ್ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಏನಂದೆ ಚಿಕ್ಕಮ್ಮ? ನಿಜ ಹೇಳು, ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳು. ಅವತ್ತು ಆಕ್ಸಿಡೆಂಟ್ ಅಲ್ಲಿ ಅಂಜಲಿ ಸತ್ತೋಗ್ಬಿಟ್ಲು ಕಣಪ್ಪ, ಸತ್ತೋಗ್ಬಿಟ್ಲು. ಮತ್ತೆ ಆ ಮದುವೆ ಇನ್ವಿಟೇಷನ್ ಎಲ್ಲ ಅದೆಲ್ಲ ಸುಳ್ಳು. ನೀನ್ ಅವಳನ್ನ ಮರ್ತು ಬಿಡ್ಲಿ ಅಂತ ತಾತ ಸುಳ್ಳು ಹೇಳಿದ್ರು ಕಣೋ. ಮದುವೆ ಹೆಣ್ಣಲ್ಲಿ ಅಲ್ಲಿ ರೂಮಲ್ಲಿ ಇದ್ದಾಳೆ. ಶ್ವೇತಾ, 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 ನಾನ್ ಬಂದಿದ್ದೀನಿ, ಬಾಗಿಲು ತೆಗಿ. ಶ್ವೇತಾ, 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 ಏನಾಗಿದೆ ನಿನಗೆ? ಬಿಡು, ಬಿಡು. ನಿಂತ್ಕೊಳ್ಳಯ್ಯ, ಯಾರಯ್ಯ ನೀನು? ಸರ್, ಇವರಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಅದಕ್ಕೆ ಹುಡುಗಿಗೆ ಈ ಮದುವೆ ಇಷ್ಟ ಇಲ್ಲ.
ನನಗೆ ಇವನ್ ಜೊತೆ ಮದುವೆ ಇಷ್ಟ ಇಲ್ಲ. ರೀ ಸ್ವಾಮಿ, ನಿಮ್ಗೆ ಅಳಿಯ ಇಷ್ಟ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಹಬ್ಬ ಆಡಿದ್ರೆ ಒಂದ್ಸತಿ ಬಂದು ಹೋಗ್ತಾನೆ. ಆದ್ರೆ ಹುಡುಗಿಗೆ ಹುಡುಗ ಇಷ್ಟ ಆಗ್ಲೇಬೇಕು, ಇಲ್ಲಾಂದ್ರೆ ಸಂಸಾರ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಏಯ್, ನನ್ ಮಗಳು ಮದುವೆ ಮಾಡಕ್ಕೆ ನೀನ್ ಯಾವನಯ್ಯ? ಏಯ್, ಮೊದ್ಲು ನಾಟಕ ಕಳ್ರು, ಮುಹೂರ್ತ ಲೇಟ್ ಆಗ್ತಿದೆ. ಏಯ್, ಹೇಳೋದ್ ಕೇಳಿಸ್ತಾ ಇಲ್ವಾ? ಏಯ್, ನಾನು ಅವ್ರ ಹತ್ರ ಹೇಳ ಅರ್ಥ ಆಗಲ್ಲ ನಿನಗೆ? ನಿನ್ ಮಗಳಿಗೆ ಮದುವೆ ಇಷ್ಟ ಅಲ್ಲ, ಅರ್ಥ ಆಗಲ್ಲ ನಿನಗೆ? ಓಯ್, ನನ್ನ ಮಗಳ ಬಗ್ಗೆ ನನಗ್ ಗೊತ್ತು, ನಿನಗೇನ ಗೊತ್ತು? ಏನೇ ಗೊತ್ತಿರೋದು? ನಿನ್ ಮಗಳು ಒಳಗೆ ಸಾಯ್ತಾ ಇದ್ದಾಳೆ, ಇಲ್ಲಿ ಬಂದವ್ರ ಹತ್ರ ಹಲ್ಕಿಗೆ ಹೋಗುತ್ತಿದ್ಯಾ ನೀನು? ನೀನ್ ಮರ್ಯಾದೆ ಹೋದ್ರೆ ಮತ್ತೆ ಬರುತ್ತೆ, ಮಗಳು ಹೋದ್ರೆ ಮತ್ತೆ ಬರಲ್ಲ, ತಿಳ್ಕೊ. ಏನೇ ಹುಡುಗ ಕಡಿಮೆ ಆಗಿದೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ತಿಂಗಳಿಗೆ 8,000 ರೂಪಾಯಿ ಸಂಬಳ ತಗೊಂತಾನೆ. ನಿನ್ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಇದಕ್ಕೆ ಏನೇ ಆಗ್ಬೇಕು ನಿನಗೆ? ಯಾವಾಗ ನೋಡ್ರಿ ಮೂರ್ತ ಮೀರೋದು ಸಾಯ್ತಾ ಇದೆಯಾ? ಅಲ್ಲಿ ನೋಡ್ರಿ ರೂಮಲ್ಲಿ ಮಗಳೇ ಸಾಯ್ತಾ ಇದ್ದಾಳೆ. ನೋಡಿ, ಪ್ರೀತಿ ಒಬ್ರಿಗೋಸ್ಕರ ಒಬ್ರು ಸಾಯೋದು, ಬೇರೆ ಬೇರೆ ಆಗೋದು, ಇದೆಲ್ಲ ಹಳೆ ಕಾಲಕ್ಕೆ ಆಗೋಯ್ತು. ಪ್ರೀತಿದ ಮೇಲೆ ದೊಡ್ಡವನ್ನ ಎದುರಿಸಬೇಕು, ಹಾಗೆಲ್ಲ ಮಾಡಿ ಚೆನ್ನಾಗಿ ಬದುಕಬೇಕು. ಇಲ್ಲ ಯಾಕೆ ಪ್ರೀತಿ ಮಾಡ್ತೀರಾ ನೀವು? ಹೋಗು, ಶ್ವೇತನ್ ಕರ್ಕೊಂಡು ಅಸೆಂಬ್ಲಿ ಕೂರಿಸ್ಕೊ, ಹೋಗು ಹೋಗು. ನೋಡಿ, ಅಕ್ಷತೆ ಹಾಕೋ ಆಸೆರೋ ಮುಂದೆ ಬನ್ನಿ, ತಡಿಬೇಕನ್ನೋ ಇಲ್ಲೇ ಇದ್ಬಿಡಿ. ಈ ಸತಿ ನಾನು ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲ, ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಹೂವ ಕೀಳ್ತಾ ಇದ್ದೆ ಅತ್ತಮ್ಮ. ಏಯ್ ಮಕ್ಳ ನಡೀರಿ, ಹತ್ರಿ ಹತ್ರಿ. ಎಲ್ಲ ರೆಡಿನೇ ಇಲ್ಲ? ಓ ಶಿವ, ಟ್ಯಾಂಕ್ ಅಲ್ಲಿ ಡೀಸೆಲ್ ಐತೆ, ಟೈರಲ್ಲಿ ಗಾಳಿ ಐತೆ, ಗಾಡಿ ಕಂಡೀಷನ್ ಆಗೈತೆ ಶಿವ. ಅಯ್ಯೋ, ನಿಮ್ಮ ಅಪ್ಪನ ಮನೆ ಬಣ್ಣ ಹಾಳಾಗೋಗ, ಸ್ಟೈರಿಂಗ್ ಮುಂದೆ ಡ್ರೈವರ್ ಇಲ್ಲ, ಮೊದ್ಲು ಅವ್ನು ಹುಡುಕ್ಲಾ? 11 ಗಂಟೆಗೆ ಮದ್ವೆ, 6 ಗಂಟೆಗೆ ಮುಡುಕ್ತಾರೆ, ಇಲ್ಲ 6:05 ನಿನಗೆ ಹಾಲು ತುಪ್ಪ ಬಿಡಿಸ್ತೀನಿ. ಮುಡುಕ್ತಾರೆ ಮದ್ವೆ ಇಕ್ಕೊಂಡು ಬೆಂಗಳೂರಲ್ಲಿ ಚಪ್ರ ಆಗ್ತಾವ, ಬಡ್ಡೆ ತಗ ಬುದ್ಧಿ ಅವ. ಬಾರಮ್ಮ, ಇನ್ನ ಕೀಳ್ತಾ ಇದ್ದ ಹೂವನ. ಹೊರಡೋಣವೇನಪ್ಪ? ಪರವಾಗಿಲ್ಲ ಕಣವ, ಇನ್ನೊಂದ್ ಸ್ವಲ್ಪ ಟೈಮ್ ಕಳೆದ್ಬಿಟ್ಟು ಟ್ರೈನ್ ಹೋದ್ಮೇಲೆ ಹರ್ಕತೆ ಕೇಳವ. ನಿಮ್ಗೆ ಬುದ್ಧಿಗಿದೆ ಆಯ್ತಾ? ಹತ್ರಿ ಬೇಗ. ನೀನ್ ತಿನ್ನಪ್ಪ, ನಮ್ ತೋಟದಲ್ಲಿ ಬೆಳ್ದಿದ್ ಬಾಳೆಹಣ್ಣು ತಿನ್ನಪ್ಪ. ಇದೇನೋ ಇಲ್ಲಿ ಕೂತಿದ್ಯಾ? ಟ್ರೈನಿಗೆ ಟೈಮ್ ಆಯ್ತು, ಬಾ. ಬಂದೆ. ಬನ್ನಿ, ಕುತ್ಕೊಳ್ಳಿ. ಹೋಗ್ತಾ ಒಬ್ರಿಗೆ ಇನ್ವಿಟೇಷನ್ ಕೊಡ್ಬೇಕು. ಫೋನಲ್ಲೇ ಹೇಳ್ಬೋದಲ್ವಾ? ಅಟ್ ಇಂಪಾರ್ಟೆಂಟ್ ಆದ್ರೆ ಕೊಟ್ಬಿಟ್ಟೆ ಹೋಗಮ್ಮ. ಬಸ್ತಾ ಅತ್ತಮ್ಮ, ಜಲ್ದಿ. ಅಭಿ, ನಾಳೆ ಬೆಳಗ್ಗೆ 9 ಗಂಟೆಗೆ ನಾನು ಮದುವೆ. ಮೋಸ್ಟ್ಲಿ ನಾವಿಬ್ರು ಮೀಟ್ ಮಾಡ್ತಿರೋದು ಇದೇ ಲಾಸ್ಟ್ ಅನ್ಸುತ್ತೆ. ನಾನು ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ನಿನಗೆ ದೂರ ಆಗ್ಬೇಕಾದ್ರೆ ಶತ್ರುಗಳು ಕೂಡ ಕಣ್ಣೀರ್ ಹಾಕ್ತಾರೆ. ಆದ್ರೆ ನೀನ್ ಎಷ್ಟು ಈಸಿಯಾಗಿ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ನಿನಗೇನು ಅನಿಸ್ತಾ ಇಲ್ವಾ? ನಾನು ಏನ್ ಮಾಡ್ಲಿ ಅಭಿ? ನೀನ್ ಈ ಮಾತನ್ನ ವಿಯನ್ನ ಟವರ್ ಮೇಲಿದ್ದ ಕೇಳಿದ್ರೆ ಚೆನ್ನಾಗಿರೋ. ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕೋಪ ಇದೆ ಅಂತ ಗೊತ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ಏನೋ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅದ್ಗೆ ಟೈಮ್ ಆಯ್ತು. ಸ್ವಾಮಿ, 1 ನಿಮಿಷ. ಮದುವೆ ಇನ್ವಿಟೇಷನ್ ಕೊಟ್ಟು ಅಂದ ತಕ್ಷಣ ಕುಣಿದಾಡ್ಕೊಂಡ್ ಬರ್ಬೇಡ ಅಂತ ನಿಮ್ ಮಗನ್ಗೆ ಹೇಳಿ. ಏನೋ ಜೊತೆಲಿ ಕೆಲಸ ಮಾಡೋರಂತ ಸುಮ್ನಿದ್ರೆ ನಿಮ್ ಮಗನ್ ರೂಟು ಬೇರೆನೆ ಐತೆ. ನಾವು ಮಂಡ್ಯದವರು, ಕಿಲಾಡಿಗಳಿರೋ ಊರು. ಗಾಳಿಲಿ ಹೊಗೆ ಬಂದ್ರೆ ಪೆಟ್ರೋಲ್ ಎಷ್ಟು, ಸಿಮೆಂಟ್ ಎಷ್ಟು ಅಂತ ಕಂಡಿಡಿಯೋ ಕಳ್ಳನ್ ಮಗ ನಾನು. ನಿಮ್ ಮಗನ್ ಬುದ್ಧಿವಾದ ಹೇಳಿ. ಆ ಹುಡುಗಿಗೂ ನಿನಗೂ ಏನಾದ್ರೂ ಇನ್ನು ಏನೋ ಯೋಚನೆ ಮಾಡ್ತಾ ಇದ್ಯಾ? ಚಿಕ್ಕಪ್ಪ, ಹೇ ಅಭಿ, ಆಗ ಅವಸರ ಮಾಡಿ ತಪ್ಪು ಮಾಡ್ದೆ, ಈಗ ತಡ ಮಾಡಿ ತಪ್ಪು ಮಾಡ್ತಾ ಇದ್ಯಾ? ಆ ಹುಡುಗಿ ಇಷ್ಟ ಅಂತ ಒಂದ್ ಮಾತು ಹೇಳೋ, ಸಿಟ್ಕೆ ಹೊಡೆದ್ರೆ ಆ ಮದುವೆ ನಿಲ್ಲಿಸ್ತೀನಿ. ಇಲ್ಲ ಚಿಕ್ಕಪ್ಪ, ಆ ಮಾತನ್ನು ನಾನಲ್ಲ ಹೇಳ್ಬೇಕಾಗಿರೋದು. ಐಶ್ವರ್ಯ ಹೇಳಿ, ನನ್ನ ಪ್ರೀತಿಸ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿ. ಒಂದೇ ಒಂದು ಮಾತು ಹೇಳಲ್ಲ ಚಿಕ್ಕಪ್ಪ. ಹಲೋ ಅಭಿ,
ಅಭಿ, ನಿನಗ್ ನನ್ ಮೇಲಿರೋದು ಸ್ನೇಹನೋ ಪ್ರೀತಿನೋ ಕೋಪನೋ ನನ್ಗೆ ಗೊತ್ತಿಲ್ಲ. ಆದ್ರೆ ನನಗ್ ನಿನ್ ಕಂಡ್ರೆ ಎಷ್ಟು ಇಷ್ಟ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ನೀನ್ ಒಂದಿನ ಆಫೀಸಿಗೆ ಬರ್ಲಿಲ್ಲ ಅಂತ ನೀನು ಹುಡ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ದೆ. ನೀನ್ ಬೇರೆ ಹುಡುಗಿರ ಜೊತೆ ನಗ್ತಾ ಮಾತಾಡಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದೆ. ಇದಕ್ಕಿಂತ ಇನ್ ಹೇಗ್ ಹೇಳ್ಬೇಕು ಅಂತ ಅವಾಗ ಗೊತ್ತಾಗ್ಲಿಲ್ಲ ಅಭಿ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ನೀನಂದ್ರೆ ನನ್ಗಿಷ್ಟ. ನಿನ್ನ ಬಿಟ್ಟಿರೋದಕ್ಕೆ ನನ್ ಕೈಯಿಂದ ಆಗಲ್ಲ ಅಭಿ. ಪ್ಲೀಸ್ ಒಂದ್ಸಲ ಹೇಳು, ಈ ಮದ್ವೆ ಬೇಡ ಅಂತ ನಾನು ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ. ಪ್ಲೀಸ್ ಅಭಿ, ಪ್ಲೀಸ್ ಸೇ ಸಮಥಿಂಗ್. ಸೇ ಸಮಥಿಂಗ್. ಹಲೋ 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 ಐಶು. ಅಭಿ. ಹಲೋ ಐಶು. ಹಲೋ ಐಶು, can you hear me? ಹಲೋ ಐಶು. ಐಶು, can you hear me? ಐಶು, can you hear me? ಹಲೋ. Shit. ನಾನೊಂದು ಪಂಜರ, ನೀನಲ್ಲಿ ಇಂಚರ, ನೀ ಹಾಡಿದಾಗಲೇ ನಮ್ಮ ಪ್ರೀತಿ ಸುಂದರ. ಬಾ ನನ್ನ ಹತ್ತಿರ, ಬೇಕಿಲ್ಲ ಅಂತರ, ನಾವೊಂದೇ ಆದರೆ ಸುಖವೇ ನಿರಂತರ. ಈ ಪ್ರೀತಿ ಎಂದು ನಿನಗಾಗಿ ಕಾಯುತ್ತಿದೆ ಗಿಳಿಯಾಗಿ. ನಿನ್ನೆದೆಯ ಮಾತು ತಿಳಿಸು ಮನಸಾರೆ ಹಿತವಾಗಿ. ಐಶ್ವರ್ಯ ಐಶ್ವರ್ಯ, ನೀ ನನ್ನ ಉಸಿರು ಕಡೆ. ನಿನ್ನಲ್ಲೂ ನನ್ನಲ್ಲೂ ಈ ಪ್ರೀತಿ ಒಂದೇ ಕಡೆ. ನಿನಗಾಗಿ ನಾನಿಲ್ಲವೇನು, ಪ್ರೀತಿನೇ ಉಸಿರಲ್ಲವೇನು, ನೀನೇ ನಾನು. ನೀ ಸ್ವರಗಳಾದರೆ ನಾ ಕವಿತೆಯಾಗುವೆ. ನೀ ಕಾಣದಾದರೆ ಕಲ್ಲಾಗಿ ಹೋಗುವೆ. ನೀ ಅಪ್ಪಿಕೊಳ್ಳದೆ ಎದೆ ಬಡಿತ ಎಲ್ಲಿದೆ. ನೀನೆಲ್ಲೇ ಹೋದರೂ ನನ್ನುಸಿರು ಅಲ್ಲಿದೆ. ನಿಜವಾಗಿ ಹೇಳು, ಎಲ್ಲಿರುವೆ, ನನ್ನ ಬಿಟ್ಟು ಹೇಗಿರುವೆ. ಈ ಪ್ರಾಣ ಹೋದರೂ ಸರಿಯೇ, ನಿನಗಾಗಿ ಕಾದಿರುವೆ. ಐಶ್ವರ್ಯ ಐಶ್ವರ್ಯ, ನೀ ನನ್ನ ಉಸಿರು ಕಡೆ.
ಒಂದೇ ಕಡೆ ಹೇಳು ನಿನಗಾಗಿ ನಾನೆಲ್ಲವೇನು ಪ್ರೀತಿನೇ ಉಸಿರಲ್ಲವೇನು ನೀನೇ ನಾನು ಐಶು ಐ ಲವ್ ಯು. ಯಬ್ಬ ನಾನು ಬಂಕು ಅದಕ್ಕೆ ನೀರಲ್ಲಿ ಜಂಪು. ಐಶು ಐ ಲವ್ ಯು ವೆರಿ ಮಚ್. ಐ ಲವ್ ಯು ಅಭಿ. ಐ ಲವ್ ಯು. ಟಡಡಾನ್, ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು. ಟೈಮ್ ವೇಸ್ಟ್ ಯಾಕೆ ಮಾಡೋದು? ಏನಾಯ್ತು? ಏನಿಲ್ಲ, ಜೀವನದಲ್ಲಿ ಮೊದಲನೇ ಸತಿ ಒಂದು ಹುಡುಗಿ ಮುತ್ತು ಕೊಡ್ತಾ ಇದ್ದೀನಿ. ಅದನ್ನ ಹೋಗಿ ಹೋಗಿ ರಾವ್ ಕಾಲದಲ್ಲಿ ಯಾಕೆ ಕೊಡೋದು ಅಂತ. ನೀನು ಅದನ್ನೆಲ್ಲ ಬಿಲೀವ್ ಮಾಡ್ತೀಯಾ? ನನಗ್ ಗೊತ್ತಿತ್ತು ನಮ್ಮಿಬ್ರ ಅಭಿಪ್ರಾಯನೂ ಒಂದೇ, ಅಭ್ಯಾಸನೂ ಒಂದೇ ಅಂತ. ನೀನ್ ಲಿಪ್ಸ್ಟಿಕ್ ಕಾನ್ಸೆಪ್ಟ್ ಹೇಳಿದಾಗ ನನ್ಗಿಷ್ಟು ಶಾಕ್ ಆಗಿತ್ತು ಗೊತ್ತಾ? ಆಸ್ ಇಟ್ ಇಸ್ ನಾನ್ ಅನ್ಕೊಂಡ್ ಹಾಗೆ ನೀನ್ ಹೇಳಿದ್ದೆ. ನನಗಾಗ್ಲೇ ಅನ್ಸಿತ್ತು ನೀನ್ ನನ್ ಥರಾನೇ ಥಿಂಕ್ ಮಾಡ್ತೀಯಾ ಅಂತ. ಐಶು, ಈಗ ನೀನು ಅರ್ಧಾಂಗಿ, ನಿನ್ನ ಹತ್ರ ಯಾವುದು ಮುಚ್ಚಿಡಂಗಿಲ್ಲ. ಇದು tehelka.com ಅಂತ. ಆಕ್ಚುಲಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಬಗ್ಗೆ ಬೇರೆಯವ್ರು ಏನ್ ಅನ್ಕೊಂತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಕೂಡ. ನಾನೇನ್ ಮಾಡಿದೆ, ಈ ಮೈಕ್ ಅಂತ ತೆಗೆದು ನಿನ್ ಟೇಬಲ್ ಕೆಳಗಿಟ್ಟೆ. ನೀನ್ ಮಾಡಿದ ಕಾನ್ಸೆಪ್ಟ್ ಎಲ್ಲ ನಿಧಾನಕ್ಕೆ ನಾನು ಕೇಳಿಸ್ಕೊಂಡ್ಬಿಟ್ಟೆ. ಅವಾಗ ನನಗೆ ಗುಟ್ಟು ಐಡಿಯಾ ಎಲ್ಲ. ಕಿತ್ತಾಟ ಯಾಕೆ, ತುಂಟಾಟ ಓಕೆ. ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ ನಾನೀಗ. ಮನಸ್ಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಇಲ್ಲ ನನಗೀಗ. ನೀನು ಪಳುಕಿ ನಡೆಯುವಾಗ ಮೋಡ ಮಳೆಯು ಆಯ್ತೀಗ. ನೀನು ನಕ್ಕು ನಲಿಯುವಾಗ ಕಲ್ಲು ಶಿಲೆಗಳಾಯ್ತು ಈಗ. ನಿನ್ನಾಳೆ ಪ್ರಾಣ ಕೊಟ್ಟು ಪ್ರೀತಿ ಮಾಡುವೆ ಪ್ರೀತಿ. ತುಟಿಯಲ್ಲಿ ಈ ಸ್ಮೈಲು